ಶುದ್ಧನಾಗುತ್ತಾನೆ ಮತ್ತು ಬ್ರಹ್ಮನೊಂದಿಗಿನ ಸಂಬಂಧವನ್ನು ಸಾಧಿಸುತ್ತಾನೆ. ಜನಮೇಜಯನ ಕುತೂಹಲವು ಈಗ ಸಂಪೂರ್ಣವಾಗಿ ತೃಪ್ತಿಯಾಯಿತು ಮತ್ತು ಅವನು ತನ್ನ ಕಥೆಯನ್ನು ಶ್ರದ್ಧೆಯಿಂದ ಪ್ರಾರಂಭಿಸಲು ವೈಶಂಪಾಯನನನ್ನು ಕೇಳಿಕೊಂಡನು. ಬುದ್ಧಿವಂತ ಬ್ರಾಹ್ಮಣನು ಮುಗುಳ್ನಕ್ಕು, ಓ ಮಹಾರಾಜ, ನಾನು ಎಲ್ಲವನ್ನೂ ಪಠಿಸುತ್ತೇನೆ. ಈ ಇತಿಹಾಸವು ಧರ್ಮ, ಅರ್ಥ ಮತ್ತು ಮೋಕ್ಷದ ಉನ್ನತ ಮತ್ತು ಪವಿತ್ರ ವಿಜ್ಞಾನವಾಗಿದೆ ಎಂದು ಹೇಳಿದನು. ರಾತ್ರಿ ಕಳೆದಂತೆ ವೈಶಂಪಾಯನನು ಮಹಾಭಾರತದ ಮಹಾಕಾವ್ಯದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಇದು ಪೂರ್ಣಗೊಳ್ಳಲು ಅನೇಕ ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಬುದ್ಧಿವಂತ ಬ್ರಾಹ್ಮಣನು ಪಾಂಡವರ ಬಗ್ಗೆ, ಅವರ ಹೋರಾಟಗಳ ಬಗ್ಗೆ ಮತ್ತು ಅವರ ಅಂತಿಮ ವಿಜಯದ ಬಗ್ಗೆ ಮಾತನಾಡುವಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು. ವೈಶಂಪಾಯನನು ತನ್ನ ಕಥೆಯನ್ನು ಮುಗಿಸಿದಾಗ ಸೂರ್ಯನು ಮುಳುಗಿ ಬಹಳ ದಿನಗಳಾಗಿದ್ದವು. ಜನಮೇಜಯನು ತಾನು ಈಗಷ್ಟೇ ಕೇಳಿದ ಭವ್ಯವಾದ ಇತಿಹಾಸವನ್ನು ನೋಡಿ ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿಹೋದನು. ಈ ಕಥೆಯು ತನ್ನೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಮೋಕ್ಷದ ಹಾದಿಯಲ್ಲಿ ಅವನಿಗೆ ಮಾರ್ಗದರ್ಶನ ನೀಡಿತು. ರಾಜ ಎದ್ದು ನಿಂತ. ಭಾರತದ ಪ್ರಾಚೀನ ಭೂಮಿಯಲ್ಲಿ ಛೇದಿ ರಾಜ್ಯವನ್ನು ಆಳುತ್ತಿದ್ದ ಉಪರಿಚರ ವಾಸು ಎಂಬ ರಾಜನಿದ್ದನು. ಅವನು ನ್ಯಾಯಯುತ ಮತ್ತು ಸದ್ಗುಣಶೀಲ ರಾಜನಾಗಿದ್ದನು. ತನ್ನ ಜನರಿಂದ ಪ್ರೀತಿಸಲ್ಪಟ್ಟಿದ್ದನು, ಆದರೆ ಬೇಟೆಯಾಡುವ ಉತ್ಸಾಹವನ್ನು ಹೊಂದಿದ್ದನು. ಅವನು ಬೆಳೆದಂತೆ ಅವನು ಜಗತ್ತನ್ನು ತ್ಯಜಿಸಲು ಪ್ರಾರಂಭಿಸಿದನು. ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದನು ಮತ್ತು ಏಕಾಂತವಾದ ಹಿಮ್ಮೆಟ್ಟುವಿಕೆಯಲ್ಲಿ ವಾಸಿಸಿದನು. ಅಲ್ಲಿ ಅವನು ತೀವ್ರ ತಪಸ್ಸನ್ನು ಅಭ್ಯಾಸ ಮಾಡಿದನು. ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ವಾಸುವಿನ ಭಕ್ತಿಯನ್ನು ಗಮನಿಸಿದರು ಮತ್ತು ಅವನು ತನ್ನ ತಪಸ್ಸಿನ ಮೂಲಕ ತಮ್ಮ ನಾಯಕನಾಗಲು ಬಯಸುತ್ತಾನೆ ಎಂದು ನಂಬಿ ಅವನ ಬಳಿಗೆ ಬಂದರು. ಅವರು ಮೃದುವಾದ ಧ್ವನಿಯಲ್ಲಿ ಅವನೊಂದಿಗೆ ಮಾತನಾಡಿದರು. ಅವನ ತಪಸ್ವಿ ಪದ್ಧತಿಗಳಿಂದ ಅವನನ್ನು ದೂರವಿಡಲು ಪ್ರಯತ್ನಿಸಿದರು. ಓ ಭೂಮಿಯ ಒಡೆಯನೇ, ಅವರು ಹೇಳಿದರು, ನೀನು ಭೂಮಿಯ ಮೇಲಿನ ಸದ್ಗುಣವನ್ನು ರಕ್ಷಿಸಬೇಕು, ಏಕೆಂದರೆ ಅದು ಪ್ರತಿಯಾಗಿ ಬ್ರಹ್ಮಾಂಡವನ್ನು ರಕ್ಷಿಸುತ್ತದೆ. ಇಂದ್ರನು ಸ್ವತಃ ವಾಸುವಿಗೆ ಅವನು ಸದ್ಗುಣವನ್ನು ರಕ್ಷಿಸಿದರೆ ಮರಣಾನಂತರದ ಜೀವನದಲ್ಲಿ ನೋಡಿಕೊಳ್ಳಲು ಅನೇಕ ಪವಿತ್ರ ಪ್ರದೇಶಗಳನ್ನು ನೀಡುವುದಾಗಿ ಭರವಸೆ ನೀಡಿದನು. ಇಂದ್ರನು ವಾಸುವಿಗೆ ಒಂದು ಸ್ಫಟಿಕದ ಕಾರನ್ನು ಸಹ ನೀಡಿದನು. ಅದು ಅವನನ್ನು ಆಕಾಶದ ಮೂಲಕ ಕರೆದೊಯ್ಯಬಲ್ಲದು. ಅವನು ಅವನಿಗೆ ಯುದ್ಧದಲ್ಲಿ ಹಾನಿಯಾಗದಂತೆ ರಕ್ಷಿಸುವ ಮರೆಯಲಾಗದ ಕಮಲದ ವಿಜಯದ ಹಾರವನ್ನು ನೀಡಿದನು. ರಾಜನು ತುಂಬಾ ಸಂತೋಷಪಟ್ಟನು ಮತ್ತು ಇಂದ್ರನ ಆರಾಧನೆಯನ್ನು ತನ್ನ ರಾಜ್ಯದಾದ್ಯಂತ ಹರಡುವ ಭರವಸೆ ನೀಡಿದನು. ಇಂದ್ರನ ಸೂಚನೆಯಂತೆ ವಾಸು ಎಲ್ಲಾ ರಾಜರು ಅನುಸರಿಸುವ ಸಂಪ್ರದಾಯದ ಆರಂಭವನ್ನು ಗುರುತಿಸುವ ಸಕ್ರ ದೇವರನ್ನು ಗೌರವಿಸಲು ಬಿದಿರಿನ ಕಂಬವನ್ನು ನೆಟ್ಟನು. ಅವನು ಕಂಬವನ್ನು ಸ್ಥಾಪಿಸಿದಾಗ ಅದನ್ನು ಚಿನ್ನದ ಬಟ್ಟೆ, ಸುಗಂಧಗಳು, ಹೂಮಾಲೆಗಳು ಮತ್ತು ಆಭರಣಗಳಿಂದ ಅಲಂಕರಿಸಲಾಗಿತ್ತು ಮತ್ತು ದೇವರುಗಳು ಸಂತೋಷಪಟ್ಟರು. ಇಂದ್ರನು ಸ್ವತಃ ಆರಾಧನೆಯನ್ನು ಸ್ವೀಕರಿಸಲು ಹಂಸದ ರೂಪದಲ್ಲಿ ಕಾಣಿಸಿಕೊಂಡನು. ವಾಸುವಿನ ರಾಜ್ಯವನ್ನು ಸಮೃದ್ಧಿ ಮತ್ತು ವಿಜಯದಿಂದ ಆಶೀರ್ವದಿಸಿದನು. ರಾಜನ ಮಗನಾದ ಮಹಾರಥನನ್ನು ಮಗಧದ ರಾಜ್ಯಪಾಲನನ್ನಾಗಿ ನೇಮಿಸಲಾಯಿತು. ಆದರೆ ಅವನ ಇತರ ಪುತ್ರರಾದ ಪ್ರತ್ಯಗಹ, ಕುಸಮ, ಮಾವೇಲ ಮತ್ತು ಗಾದುವಿಗೆ ವಿವಿಧ ಪ್ರಾಂತ್ಯಗಳ ಉಸ್ತುವಾರಿಯನ್ನು ನೀಡಲಾಯಿತು. ಅವರು ತಮ್ಮದೇ ಆದ ರಾಜ್ಯಗಳು ಮತ್ತು ರಾಜವಂಶಗಳನ್ನು ಸ್ಥಾಪಿಸಿದರು. ಅದು ಮುಂದಿನ ಪೀಳಿಗೆಗೆ ಉಳಿಯಿತು. ಒಂದು ದಿನ ವಾಸು ಇಂದ್ರನ ಉಡುಗೊರೆಯೊಂದಿಗೆ ಸ್ಫಟಿಕದ ಕಾರಿನಲ್ಲಿ ಸವಾರಿ ಮಾಡುತ್ತಿದ್ದನು. ಆಕಾಶದ ಮೂಲಕ ಹಾದು ಹೋಗುತ್ತಿದ್ದನು. ಅವನೊಂದಿಗೆ ಗಾಂಧರ್ವರು ಮತ್ತು ಅಪ್ಸರರು ಇದ್ದರು. ಅವರು ಅವನ ಗೌರವಾರ್ಥ ಹಾಡಿದರು ಮತ್ತು ನೃತ್ಯ ಮಾಡಿದರು. ಅವನು ತನ್ನ ರಾಜ್ಯದ ಮೇಲೆ ಹಾರಾಡುತ್ತಿದ್ದಾಗ ಕಾಮದಿಂದ ಹುಚ್ಚನಾಗಿದ್ದ ಮತ್ತು ಸುತ್ತಿಮತಿ ನದಿಯ ಮೇಲೆ ದಾಳಿ ಮಾಡುತ್ತಿದ್ದ ಕೋಲಾಹಲ ಎಂಬ ಪರ್ವತವನ್ನು ಅವನು ಕಂಡನು. ವಾಸು ತನ್ನ ಪಾದದಿಂದ ಪರ್ವತವನ್ನು ಹೊಡೆದು ನದಿಯನ್ನು ಅದರ ಹಿಡಿತದಿಂದ ಮುಕ್ತಗೊಳಿಸಿದನು. ಆ ನದಿಯು ವಾಸುವಿಗೆ ಕೃತಜ್ಞತೆಯಿಂದ ಅವನಿಗೆ ಉಡುಗೊರೆಯಾಗಿ 2 ಅವಳಿ ಮಕ್ಕಳನ್ನು ನೀಡಿತು. ಮಗನು
ಅವನ ಸೇನಾಧಿಪತಿಯಾದನು ಮತ್ತು ಮಗಳು ಗಿರಿಕಿಯು ವಾಸುವಿನೊಂದಿಗೆ ವಿವಾಹವಾದಳು. ವರ್ಷಗಳು ಕಳೆದವು ಮತ್ತು ವಾಸುವಿನ ರಾಜ್ಯವು ಅವನ ಬುದ್ಧಿವಂತ ಆಳ್ವಿಕೆಯಲ್ಲಿ ಏಳಿಗೆ ಹೊಂದಿತು. ಆದಾಗ್ಯೂ ಒಂದು ದಿನ ಅವನ ಪೂರ್ವಜರಿಂದ ಅವರ ಶ್ರಾದ್ದ ಸಮಾರಂಭಕ್ಕಾಗಿ ಜಿಂಕೆಗಳನ್ನು ಬೇಟೆಯಾಡಲು ವಿನಂತಿಯನ್ನು ಸ್ವೀಕರಿಸಿದನು. ಈ ಕಾರ್ಯಾಚರಣೆಯಲ್ಲಿದ್ದಾಗ ಅವನು ಆ ಸಮಯದಲ್ಲಿ ಗರ್ಭಿಣಿಯಾಗಿದ್ದ ತನ್ನ ಪತ್ನಿ ಗಿರಿಕಾವನ್ನು ಮರೆತು ಬಿಟ್ಟನು. ಬೇಟೆಯಾಡುವ ರಾಜನ ಬಳಕೆಯು ಮಿತಿಮೀರಿ ಹೋಯಿತು. ಮಹಾಸಭೆಯ ಮಧ್ಯದಲ್ಲಿ ಪರಾಕ್ರಮಶಾಲಿ ರಾಜನಾದ ಜನಮೇಜಯನೊಬ್ಬ ಬುದ್ಧಿವಂತ ಬ್ರಾಹ್ಮಣನಾದ ವೈಶಂಪಾಯನನ ಕಡೆಗೆ ತಿರುಗಿ ಭೂಮಿಯ ಮೇಲೆ ಜನಿಸಿದ ಆ ಆಕಾಶ ಯೋಧರಾದ ಮರಾಠರ ಕಥೆಯನ್ನು ವಿವರಿಸಲು ಕೇಳಿಕೊಂಡನು. ಅವರ ಜನನ ಮತ್ತು ಉದ್ದೇಶದ ಸುತ್ತಲಿನ ನಿಗೂಢತೆಯಿಂದ ರಾಜನ ಕುತೂಹಲವು ಕೆರಳಿತು. ಪವಿತ್ರವಾದ ಮಹೇಂದ್ರ ಪರ್ವತದ ಮೇಲೆ 21 ವರ್ಷಗಳ ತಪಸ್ಸನ್ನು ಕೈಗೊಂಡಿದ್ದ ಜಮದಗ್ನಿಯ ಮಗನಾದ ಪರಶುರಾಮನ ಬಗ್ಗೆ ಮಾತನಾಡುತ್ತಾ ವೈಶಂಪಾಯನನು ತನ್ನ ನಿರೂಪಣೆಯನ್ನು ಪ್ರಾರಂಭಿಸಿದನು. ಈ ಸಮಯದಲ್ಲಿ ಭೂಮಿಯು ಕ್ಷತ್ರಿಯರನ್ನು ಕಳೆದುಕೊಂಡಿತ್ತು ಮತ್ತು ಬ್ರಾಹ್ಮಣರು ತಮ್ಮ ಬ್ರಹ್ಮಚರ್ಯದ ಪ್ರತಿಜ್ಞೆಯೊಂದಿಗೆ ತಮ್ಮ ಫಲವತ್ತಾದ ಋತುವಿನಲ್ಲಿ ಕ್ಷತ್ರಿಯ ಮಹಿಳೆಯರೊಂದಿಗೆ ವೈವಾಹಿಕ ಸಂಬಂಧಗಳಲ್ಲಿ ಮಾತ್ರ ತೊಡಗುತ್ತಿದ್ದರು. ಈ ಸಂಯೋಗಗಳಿಂದ ಅನೇಕ ಶಕ್ತಿಶಾಲಿ ಕ್ಷತ್ರಿಯರು ಜನಿಸಿದ್ದರು. ಇದು ಅವರ ಉದಾತ್ತ ವಂಶಾವಳಿಯ ಮುಂದುವರಿಕೆಯನ್ನು ಖಾತ್ರಿಪಡಿಸಿತು. ಕ್ಷತ್ರಿಯ ಜನಾಂಗವು ಪ್ರವರ್ಧಮಾನಕ್ಕೆ ಬಂದಂತೆ ಇತರ 4 ವರ್ಗಗಳಾದ ಬ್ರಾಹ್ಮಣರು, ವೈಶ್ಯರು ಮತ್ತು ಶೂದ್ರರು ಸಹ ಪ್ರವರ್ಧಮಾನಕ್ಕೆ ಬಂದರು. ಪ್ರತಿಯೊಬ್ಬರೂ ತಮ್ಮ ನಿಗದಿತ ಕರ್ತವ್ಯಗಳನ್ನು ಭಕ್ತಿಯಿಂದ ಅನುಸರಿಸಿದರು ಮತ್ತು ಸಮಾಜವು ಸದ್ಗುಣದಿಂದ ಆಳಲ್ಪಟ್ಟಿತು. ಮನುಷ್ಯರು ತಮ್ಮ ದೈನಂದಿನ ಜೀವನವನ್ನು ಸಂಯಮದಿಂದ ನಡೆಸಿದರು, ಎಂದಿಗೂ ಕಾಮರ ಅಥವಾ ದುರಾಸೆಗೆ ಬಲಿಯಾಗಲಿಲ್ಲ. ಪ್ರಾಣಿಗಳೂ ಸಹ ತಮ್ಮ ನೈಸರ್ಗಿಕ ಪ್ರವೃತ್ತಿಗಳಿಗೆ ಅಂಟಿಕೊಂಡವು ಮತ್ತು ಭೂಮಿಯು ಮತ್ತೊಮ್ಮೆ ಎಲ್ಲಾ ಜೀವಿಗಳಿಗೆ ಸ್ವರ್ಗವಾಯಿತು. ಆದಾಗ್ಯೂ ಯುಗಗಳು ಕಳೆದಂತೆ ಅವರ ಆ ಪ್ರಬಲ ಪುತ್ರವಾದ ಅಸುರರು ವಿವಿಧ ಜೀವಿಗಳ ನಡುವೆ ಜನಿಸಲು ಪ್ರಾರಂಭಿಸಿದರು. ಕತ್ತೆ ಕಿರುಬುಗಳು, ಕುದುರೆಗಳು, ಒಂಟೆಗಳು, ಎಮ್ಮೆಗಳು, ರಾಕ್ಷಸರು, ಆನೆಗಳು ಮತ್ತು ಜಿಂಕೆಗಳು, ಈ ಅಸಾಧಾರಣ ಜೀವಿಗಳು ಅಪಾರ ಶಕ್ತಿ ಮತ್ತು ಶಕ್ತಿಯನ್ನು ಹೊಂದಿದ್ದವು ಮತ್ತು ಅವುಗಳ ಉಪಸ್ಥಿತಿಯು ಶೀಘ್ರದಲ್ಲೇ ಭೂಮಿಯನ್ನು ಮುಳುಗಿಸಿತು. ಅವರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಮತ್ತು ಅವರ ಆಶ್ರಮಗಳಲ್ಲಿನ ಮಹಾನ್ ಋಷಿಗಳು ಸೇರಿದಂತೆ ಎಲ್ಲಾ ಜೀವಿಗಳನ್ನು ಭಯಭೀತಗೊಳಿಸಿದವು. ಈ ಭಾರದಿಂದ ಭಾರವಾದ ಭೂಮಿಯು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ದೈವಿಕ ಬ್ರಹ್ಮನ ರಕ್ಷಣೆಯನ್ನು ಬಯಸಿತು. ಭೂಮಿಯ ಕೋರಿಕೆಯು ಅವನಿಗೆ ತಿಳಿದಿರಲಿಲ್ಲ. ಅಸುರರ ಜನನ ಮತ್ತು ಪ್ರಪಂಚದ ಮೇಲೆ ಪ್ರಾಬಲ್ಯ ಸಾಧಿಸುವ ಅವರ ಉದ್ದೇಶವನ್ನು ಅವನು ಮುನ್ಸೂಚಿಸಿದ್ದನು. ಪರೋಪಕಾರಿ ನಗುವಿನೊಂದಿಗೆ ಭಗವಂತನು ಸ್ವರ್ಗದಲ್ಲಿರುವ ಎಲ್ಲಾ ನಿವಾಸಿಗಳನ್ನು, ದೇವರುಗಳು, ಗಾಂಧರ್ವರು, ಅಪ್ಸರರು ಮತ್ತು ಋಷಿಗಳನ್ನು ಭೂಮಿಯಲ್ಲಿ ಕ್ಷತ್ರಿಯರು, ಬ್ರಾಹ್ಮಣರು, ವೈಶ್ಯರು ಮತ್ತು ಶೂದ್ರರಾಗಿ ಹುಟ್ಟಲು ನೇಮಿಸಿದನು. ಅಸುರರೊಂದಿಗೆ ಕಲಹದಲ್ಲಿ ತೊಡಗುವಂತೆ ಆತನು ಅವರಿಗೆ ಆದೇಶಿಸಿದನು. ಹೀಗೆ ಭೂಮಿಯ ಹೊರೆಯನ್ನು ಸರಾಗಗೊಳಿಸಿದ ಇಂದ್ರನ ನೇತೃತ್ವದಲ್ಲಿ ದೇವರುಗಳು ಈ ಉದಾತ್ತ ಕಾರ್ಯವನ್ನು ಸ್ವೀಕರಿಸಿ ಎಲ್ಲಾ ವೈರಿಗಳ ಹಂತಕನಾದ ನಾರಾಯಣನ ಮಾರ್ಗದರ್ಶನವನ್ನು ಕೋರಿ ವೈಕುಂಠದಲ್ಲಿ ಅವನ ಬಳಿಗೆ ಹೋದರು. ದೇವರ ಆಶೀರ್ವಾದದೊಂದಿಗೆ ಅವರು ಅಸುರರು ಒಡ್ಡಿದ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿ ಭೂಮಿಯ ಮೇಲೆ ಇಳಿದರು. ದೇವರುಗಳು ಮತ್ತು ರಾಕ್ಷಸರ ನಡುವಿನ ಮಹಾ ಹೋರಾಟಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಪ್ರಪಂಚದ ಭವಿಷ್ಯವು ಸಮತೋಲನದಲ್ಲಿ ತೂಗಾಡುತ್ತಿತ್ತು. ವೈಶಂಪಾಯನನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸುತ್ತಿದ್ದಂತೆ ಜನಮೇಜಯನು ತನ್ನ ಮಾತನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಅದರ ವೈಭವವನ್ನು ನೋಡಿ ಆಶ್ಚರ್ಯದಿಂದ ತುಂಬಿತು. ಕಾಲಾನಂತರದಲ್ಲಿ ಬ್ರಹ್ಮಾಂಡವು ತನ್ನ ನಿಗೂಢತೆಗಳನ್ನು ರಾಜನಿಗೆ ಪ್ರಾಚೀನ ಕಥೆಗಳನ್ನು ವಿವರಿಸುವ ಋಷಿ ವೈಶಂಪಾಯನನ ಮುಂದೆ ಅನಾವರಣಗೊಳಿಸಿತ್ತು. ಪವಿತ್ರ ಋಷಿಗಳಲ್ಲಿ 6 ಮಂದಿ ಬ್ರಹ್ಮನ
ಆಧ್ಯಾತ್ಮಿಕ ಪುತ್ರರಾಗಿದ್ದರು. ಮಾರಿಚಿ, ಅಂದಿರ, ಅತ್ರಿ, ಪುಲಸ್ತ್ಯ, ಪುಲಹ ಮತ್ತು ಕ್ರತು. ಈ ಮಹಾನ್ ಋಷಿಗಳು ಅಪಾರ ಶಕ್ತಿ ಮತ್ತು ಜ್ಞಾನದಿಂದ ಆಶೀರ್ವದಿಸಲ್ಪಟ್ಟರು, ವೇದಗಳನ್ನು ಕರಗತ ಮಾಡಿಕೊಂಡರು ಮತ್ತು ಪರಿಪೂರ್ಣ ಶಾಂತಿಯನ್ನು ಪಡೆದರು. ಅಂದಿರನ 3 ಪುತ್ರರಾದ ಬೃಹಸ್ಪತಿ, ಉತ್ತತ್ಯ ಮತ್ತು ಸಂವರ್ತರು ತಮ್ಮ ಅಚಲವಾದ ಪ್ರತಿಭೆ ಮತ್ತು ಅಚಲವಾದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದರು. ಅತ್ರಿಯ ಅಸಂಖ್ಯಾತ ಸಂತತಿಯು ಪವಿತ್ರ ಗ್ರಂಥಗಳಲ್ಲಿ ಪಾರಂಗತರಾಗಿದ್ದರು, ತಪಸ್ವಿ ಯಶಸ್ಸಿನಿಂದ ಕಿರೀಟಧಾರಣೆಗೊಂಡರು ಮತ್ತು ಆಂತರಿಕ ಶಾಂತಿಯನ್ನು ಹೊರಹೊಮ್ಮಿಸಿದರು. ಪುಲಸ್ತ್ಯನ ಮಕ್ಕಳು ರಾಕ್ಷಸರು, ಮಂಗಗಳು, ಕಿನ್ನಾರರು ಮತ್ತು ಯಕ್ಷರು ಭೂಮಿಯಲ್ಲಿ ಸುತ್ತಾಡಿದರು. ಆದರೆ ಪುಲಹನ ಪುತ್ರವಾದ ಸಲ್ಲಬರು ಸಿಂಹಗಳು, ಕಿಂಪುರುಷರು, ಹುಲಿಗಳು, ಕರಡಿಗಳು ಮತ್ತು ತೋಳಗಳು ಕಾಡುಗಳಲ್ಲಿ ವಾಸಿಸುತ್ತಿದ್ದವು. ಋತುವಿನ ಪವಿತ್ರ ಸಂತತಿಯು ಸತ್ಯ ಮತ್ತು ಪ್ರತಿಜ್ಞೆಗಳಿಗೆ ಬದ್ಧರಾಗಿದ್ದ ವಿಳಿಕಿಲಿಯಾಗಿದ್ದು, ಅವರು ಸೂರ್ಯನ ಆಕಾಶ ಪ್ರಯಾಣದಲ್ಲಿ ಆತನ ಜೊತೆಗಿದ್ದರು. ಪ್ರಸಿದ್ಧ ಋಷಿ ದಕ್ಷನು ಬ್ರಹ್ಮನ ಬಲ ಕಾಲ್ಬೆರಳಿನಿಂದ ಹೊರಹೊಮ್ಮಿದನು, ಆದರೆ ಅವನ ಹೆಂಡತಿ ಎಡ ಕಾಲ್ಬೆರಳಿನಿಂದ ಜನಿಸಿದಳು. 50 ದೋಷರಹಿತ ಹೆಣ್ಣು ಮಕ್ಕಳನ್ನು ಹೆತ್ತಳು. ತನ್ನ ಸ್ವಂತ ಪುತ್ರರಿಲ್ಲದ ದಕ್ಷನು ಅವರನ್ನು ತನ್ನ ಪುತ್ರಿಕರನ್ನಾಗಿ ಮಾಡಿದನು. ಆದ್ದರಿಂದ ಅವರ ಮಕ್ಕಳು ಅವನಿಗೆ ಮತ್ತು ಅವರ ಗಂಡಂದಿರಿಗೆ ಸೇರಿದ್ದರು. ದಕ್ಷನು ಧರ್ಮಕ್ಕೆ 10 ಹೆಣ್ಣು ಮಕ್ಕಳನ್ನು ನೀಡಿದನು: ಕೀರ್ತಿ, ಲಕ್ಷ್ಮಿ, ಧೃತಿ, ಮೇಧ, ಪುಷ್ಟ, ಶ್ರಾದ್ದ, ಕ್ರಿಯಾ, ಬುದ್ಧಿ, ಲಜ್ಜಾ ಮತ್ತು ಮಾಲಿ. ಈ ಧರ್ಮದ ಪತ್ನಿಯರನ್ನು ಬ್ರಹ್ಮಾಂಡದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸ್ವಯಂ ಅಸ್ತಿತ್ವದಲ್ಲಿರುವವನು ನೇಮಿಸಿದನು. ಚಂದ್ರ ದಕ್ಷನಿಂದ 27 ಹೆಣ್ಣು ಮಕ್ಕಳನ್ನು ಪಡೆದನು. ಅವರು ನಕ್ಷತ್ರಗಳು ಮತ್ತು ಯೋಗಿನಿಗಳಾಗಿ ಮಾರ್ಪಟ್ಟರು, ಸಮಯಕ್ಕೆ ಮಾರ್ಗದರ್ಶನ ನೀಡಿದರು ಮತ್ತು ಪ್ರಪಂಚದ ಹಾದಿಗಳಿಗೆ ಸಹಾಯ ಮಾಡಿದರು. ಬ್ರಹ್ಮನ ಮತ್ತೊಬ್ಬ ಮಗನಾದ ಮನುಗೆ ಪ್ರಜಾಪತಿ ಎಂಬ ಮಗನಿದ್ದನು. ಅವನ 8 ಪುತ್ರರನ್ನು ವಾಸುಗಳು ಎಂದು ಕರೆಯಲಾಗುತ್ತಿತ್ತು: ದಾರ, ಧ್ರುವ, ಸೋಮ, ಆಹ, ಅನಿಲ, ಅನಲ, ಪ್ರತ್ಯುಷ ಮತ್ತು ಪ್ರಭಾಸ. ಇವರಲ್ಲಿ ದಾರ ಮತ್ತು ಧ್ರುವರು ಧೂಮನಿಂದ ಜನಿಸಿದರು. ಆದರೆ ಚಂದ್ರಮ, ಸೋಮ ಮತ್ತು ಶ್ವಾಸನ, ಅನಿಲ, ಬುದ್ಧಿವಂತ ಶ್ವಾಸನಿಂದ ಹೊರಹೊಮ್ಮಿದರು. ಧ್ರುವನ ಮಗನು ಕಾಲ ಲೋಕಗಳ ವಿನಾಶಕನಾಗಿದ್ದನು. ಆದರೆ ಸೋಮನ ಸಂತತಿಯು ವರ್ಚಸ್ ಆಗಿತ್ತು. ವರ್ಚಸ್ಸೇ 3 ಪುತ್ರರು ಜನಿಸಿದರು: ಶಿಶಿರ, ರಮಣ ಮತ್ತು ಕುಮಾರ ಕಾರ್ತಿಕೇಯ ಎಂದು ಕರೆಯಲ್ಪಡುತ್ತಿದ್ದರು. ಅವರನ್ನು ಕೃತ್ತಿಕ ಮತ್ತು ಇತರರು ಬೆಳೆಸಿದರು. ಕಾರ್ತಿಕೇಯನಿಗೆ 3 ಸಹೋದರರಿದ್ದರು: ಸಕ, ವಿಶಾಖ ಮತ್ತು ನೈಗಮೆಯ ನಿಲಾಳ ಪತ್ನಿ ಶಿವಳು ಮನೋರ್ಜಾವನಿಗೆ ಜನ್ಮ ನೀಡಿದಳು. ರಾಜ ಜನಮೇಜಯನ ಸಮ್ಮುಖದಲ್ಲಿ ವೈಶಂಪಾಯನನು ದೇವರುಗಳು, ದಾನವರು, ಗಾಂಧರ್ವರು, ರಾಕ್ಷಸರು, ಪ್ರಾಣಿಗಳು, ಹಾವುಗಳು, ಪಕ್ಷಿಗಳು ಮತ್ತು ಭೂಮಿಯಲ್ಲಿ ವಾಸಿಸುವ ಎಲ್ಲಾ ಜೀವಿಗಳ ಜನನ ಮತ್ತು ಕಾರ್ಯಗಳ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಈ ಆಕಾಶಕಾಯಗಳು ಮಾನವ ರೂಪಗಳನ್ನು ಧರಿಸಿದಾಗ ಅವುಗಳ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಬಯಕೆಯಿಂದ ರಾಜನ ಕುತೂಹಲವು ಕೆರಳಿತು. ಪುರುಷರಲ್ಲಿ ಜಲಾಸಂಧ ಎಂದು ಹೆಸರಾದ ಪ್ರಬಲ ದಾನವನಾದ ವಿಪ್ರಾಚಿಟ್ಟಿಯ ಕಥೆಯನ್ನು ಹೇಳುವ ಮೂಲಕ ವೈಶಂಪಾಯನನು ಪ್ರಾರಂಭಿಸಿದನು. ಈ ಶಕ್ತಿಶಾಲಿ ಜೀವಿಯು ದ್ವಿತೀಯ ಗರ್ಭದಿಂದ ಹುಟ್ಟಿದನು ಮತ್ತು ತನ್ನ ಶಕ್ತಿ ಮತ್ತು ಉಗ್ರತೆಗೆ ಕುಖ್ಯಾತನಾಗಿದ್ದನು ಎಂದು ಹೇಳಲಾಗುತ್ತದೆ. ಅವನು ಮಾತನಾಡುವಾಗ ವೈಶಂಪಾಯನನು ಮಾನವ ರೂಪಗಳನ್ನು ತೆಗೆದುಕೊಂಡ ಇತರ ದಾನವರ ಹೆಸರುಗಳನ್ನು ಬಹಿರಂಗಪಡಿಸುವುದನ್ನು ಮುಂದುವರೆಸಿದನು. ಪ್ರತಿಯೊಬ್ಬರೂ ತಮ್ಮದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಸಾಮರ್ಥ್ಯಗಳನ್ನು ಹೊಂದಿದ್ದರು. ದಿತಿ ಅವರ ಮತ್ತೊಬ್ಬ ಮಗನಾದ ಹಿರಣ್ಯಕಶಿಪು ಅವರನ್ನು ಪುರುಷರಲ್ಲಿ ಶಿಶುಪಾಲ ಎಂದು ಕರೆಯಲಾಗುತ್ತಿತ್ತು. ಈ ಶಕ್ತಿಶಾಲಿ ರಾಜನು ತನ್ನ ಹೃದಯದಲ್ಲಿ ತೀವ್ರ ಸಂಕಲ್ಪದೊಂದಿಗೆ ಜನಿಸಿದ್ದನೆಂದು ಹೇಳಲಾಗುತ್ತದೆ. ಇದು ಅವನನ್ನು ತಿಳಿದಿರುವ ಎಲ್ಲರಿಗೂ ಭಯವನ್ನುಂಟು ಮಾಡಿತು. ವೈಶಂಪಾಯನನು ಸಂಲಾದನನ್ನು ಸಾಲ್ಯನಾಗಿ ಪರಿವರ್ತಿಸಿದ ಅನುಲಾದನನ್ನು ದುಷ್ಟಕೇತು ಎಂದು ಮತ್ತು ಶಿವಿಯು ಧ್ರುವ ರೂಪವನ್ನು ಪಡೆದ ಕಥೆಗಳನ್ನು ವಿವರಿಸಿದನು. ಅವರು ಮುಂದುವರಿಸುತ್ತಾ ವೈಶಂಪಾಯನನು ಇತರ ದಾನವರ ಬಗ್ಗೆ ಮಾತನಾಡುತ್ತಾ, ಪ್ರತಿಯೊಬ್ಬರೂ ತಮ್ಮದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದ್ದು
ಅಯಹಸಿರು ಅಶ್ವಸಿರು ಅರಿಸಾಂಕು ಗಗನಮೂದನ ಮತ್ತು ವೇದಾವತ್ ಅವರು ಕೇಕಾಯದ ರಾಜಮನೆತನದಲ್ಲಿ ಜಳಿಸಿದರು. ಅಲ್ಲಿ ಅವರು ತಮ್ಮದೇ ಆದ ರೀತಿಯಲ್ಲಿ ಶ್ರೇಷ್ಠ ರಾಜರಾದರು. ತನ್ನ ಭವ್ಯ ಸಾಧನೆಗಳಿಗೆ ಹೆಸರುವಾಸಿಯಾದ ಪ್ರಬಲ ಕೇತು ಮತ್ತು ಭಯ ಹುಟ್ಟಿಸುವ ಖ್ಯಾತಿಯನ್ನು ಹೊಂದಿರುವ ರಾಜನಾದ ಅಮಿತೌಜನ ರೂಪವನ್ನು ತೆಗೆದುಕೊಂಡನು. ಅಸುರ ಸ್ವರಬಾನು ಉಗ್ರಸೇನನಾಗಿದ್ದನು ಎಂದು ಹೇಳಲಾಗುತ್ತದೆ. ಅವನ ಉಗ್ರ ಕೃತ್ಯಗಳ ಬಗ್ಗೆ ಅವನನ್ನು ತಿಳಿದಿರುವ ಎಲ್ಲರೂ ವಿಸ್ಮಯದಿಂದ ಪಿಸುಗುಟ್ಟಿದರು. ಮತ್ತೊಬ್ಬ ದಾನವ ಅಶ್ವತನ ಸಾತಿಯಿಲ್ಲದ ಶೌರ್ಯ ಮತ್ತು ಶಕ್ತಿಗೆ ಹೆಸರುವಾಸಿಯಾದ ಯೋಧಗ ರಾಜ ಅಶೋಕನಾಗಿ ರೂಪಾಂತರಗೊಂಡನು. ಅವನ ಕಿರಿಯ ಸಹೋದರ ಅಶ್ವಪತಿ ಇನ್ನೊಬ್ಬ ಶಕ್ತಿಶಾಲಿ ರಾಜನಾದ ಹಾರ್ದಿಕ್ ರೂಪವನ್ನು ತೆಗೆದುಕೊಂಡನು. ವೈಶಾಖಾಳ್ಯನನು ದೀರ್ಘಪ್ರಜ್ಞನಾದ ವಿಷಬರ್ವನ ಸಲ್ವ ರೂಪವನ್ನು ಪಡೆದ ಅಜಕ ಮತ್ತು ರೋಚಮಾನನಾಗಿ ರೂಪಾಂತರಗೊಂಡ ಅಶ್ವಗ್ರೀವನ ಕಥೆಗಳನ್ನು ವಿವರಿಸಿದನು. ತನ್ನ ಮಹಾನ್ ಬುದ್ಧಿವಂತಿಕೆ ಮತ್ತು ಸಾಧನೆಗಳಿಗೆ ಹೆಸರುವಾಸಿಯಾದ ಸೂಕ್ಷ್ಮನು ಬೃಹದ್ರಥನ ರಾಜನಾದನು. ಅವನ ಬುದ್ಧಿವಂತಿಕೆಯು ದೇಶದಾದ್ಯಂತ ಪ್ರಸಿದ್ಧವಾಗಿತ್ತು. ಅವನು ಮಾತನಾಡುವಾಗ ವೈಶಂಪಾಯನನು ಇನ್ನೂ ಅನೇಕ ದಾನವರನ್ನು ಮತ್ತು ಅವರ ಮಾನವ ಸಹವರ್ತಿಗಳನ್ನು ಹೆಸರಿಸಿದನು. ಹರನು ಸುವಾಹು ಆಗುತ್ತಾನೆ. ನಿಕುಂಬನು ದೇವಧಿಪತಿಯಾಗಿ ರೂಪಾಂತರಗೊಳ್ಳುತ್ತಾನೆ. ಸಾರಾಬನು ಪರ್ವ ರೂಪವನ್ನು ತೆಗೆದುಕೊಳ್ಳುತ್ತಾನೆ. ಕ್ರಾತನು ಪಾರ್ವತಿಯಾಗುತ್ತಾನೆ. ವಲ್ಲಿಕವ ಭೂಮಿಯಲ್ಲಿ ಸಲಬನು ಪ್ರಹ್ಲಾದನಾಗುತ್ತಾನೆದಿ. ತನ್ನ ಸುತ್ತ ನೆರೆದಿದ್ದ ಪೂಜ್ಯ ಋಷಿಮುನಿಗಳ ಸಮ್ಮುಖದಲ್ಲಿ ರಾಜನಾದ ಜನಮೇಜಯನನ್ನು ಕುರುಗಳ ಕತ್ರಿಯನ್ನು ಮುಂದುವರಿಸುವಂತೆ ವೈಶಂಪಾಯನನನ್ನು ವಿನಂತಿಸಿದನು. ಅವನು ಈಗಾಗಲೇ ದೇವರುಗಳು ಮತ್ತು ರಾಕ್ಷಸರ ದೈವಿಕ ಅವತಾರಗಳ ಬಗ್ಗೆ ಕೇಳಿದ್ದನು. ಆದರೆ ಈಗ ಅವನು ತನ್ನ ಸ್ವಂತ ರಾಜಮನೆತನದ ಕಥೆಯನ್ನು ಅದರ ಆರಂಭದಿಂದಲೇ ತಿಳಿದುಕೊಳ್ಳಲು ಬಯಸಿದ್ದನು. ತನ್ನ ಮಿತಿಯಿಲ್ಲದ ಶಕ್ತಿ ಮತ್ತು ಭೂಮಿಯ ಅಸಲವಾದ ರಕ್ಷಣೆಗೆ ಹೆಸರುವಾಸಿಯಾದ ಪೌರವ ರಾಜವಂಶದ ಸ್ಥಾಪಕನಾದ ದುಷ್ಯಂತನ ಬಗ್ಗೆ ಮಾತನಾಡುವ ಮೂಲಕ ವೈಶಂಪಾಯನನು ಪ್ರಾರಂಭಿಸಿದನು. ಅವನ ಪ್ರಭುತ್ವವು ಪ್ರಪಂಚದ 4 ಭಾಗಗಳಲ್ಲಿ ವ್ಯಾಪಿಸಿತ್ತು. ಇದು ಸಮುದ್ರಗಳೊಳಗಿನ ವಿವಿಧ ಪ್ರದೇಶಗಳನ್ನು ಒಳಗೊಂಡಿತ್ತು ಮತ್ತು ಲೆಚ್ಚರ ಭೂಮಿಗಳವರೆಗೆ ವಿಸ್ತರಿಸಿತ್ತು. ಅವನ ಆಳ್ವಿಕೆಯಲ್ಲಿ ಭೂಮಿಯು ಸ್ವತಃ ಹೇರವಾದ ಉತ್ಪನ್ನಗಳನ್ನು ನೀಡಿತು. ಮಣ್ಣಿನ ಉಳುಮೆ ಮಾಡುವವರ ಅಥವಾ ಗಣಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಅಗತ್ಯವನ್ನು ತೆಗೆದುಹಾಕಿತು. ವೈಶಂಪಾಯನನು ದುಷ್ಯಂತನ ಆಳ್ವಿಕೆಯನ್ನು ವಿವರಿಸಿದಂತೆ ಋಷಿಗಳ ಸಭೆಯು ಶಾಂತಿ ಮತ್ತು ಸಮೃದ್ಧಿಯ ಹಿಂದಿನ ಯುಗಕ್ಕೆ ಸಾರಿತು. ಮಿಶ್ರ ಜಾತಿಗಳ ಪುರುಷರು ಇರಲಿಲ್ಲ, ಕಳ್ಳರು ಇರಲಿಲ್ಲ, ಕ್ಷಾಮವಿರಲಿಲ್ಲ ಮತ್ತು ರೋಗವಿರಲಿಲ್ಲ. ಸಮಾಜದ 4 ವರ್ಗಗಳಾದ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ತಮ್ಮ ಕರ್ತವ್ಯಗಳನ್ನು ಸಂತೋಷ ಮತ್ತು ಸಮರ್ಪಣೆಯೊಂದಿಗೆ ನಿರ್ವಹಿಸಿದರು. ತಮ್ಮ ಕಾರ್ಯಗಳಿಂದ ವೈಯಕ್ತಿಕ ಲಾಭವನ್ನು ಎಂದಿಗೂ ಬಯಸಲಿಲ್ಲ. ದುಷ್ಯಂತನ ಪ್ರಜೆಗಳು ಸಾಮರಸ್ಯದಿಂದ ಭಯದಿಂದ ಮುಕ್ತವಾಗಿ ವಾಸಿಸುತ್ತಿದ್ದರು, ಏಕೆಂದರೆ ರಾಜನ ಪರೋಪಕಾರಿ ಆಳ್ವಿಕೆಯು ಅವರ ಯೋಗಕ್ಷೇಮವನ್ನು ಖಾತ್ರಿಪಡಿಸಿತು. ವೈಶಂಪಾಯನನು ದುಷ್ಯಂತನ ಸಾಮ್ರಾಜ್ಯದ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸುವುದನ್ನು ಮುಂದುವರಿಸಿದನು. ಅಲ್ಲಿ ಪರ್ಜನ್ಯನು ಇಂದ್ರ ಸರಿಯಾದ ಸಮಯದಲ್ಲಿ ಮಳೆ ಸುರಿಸಿದನು ಮತ್ತು ಹೊಲಗಳು ಸುವಾಸನೆಯ ಬೆಳೆಗಳನ್ನು ಉತ್ಪಾದಿಸಿದರು. ಭೂಮಿಯು ಎಲ್ಲಾ ರೀತಿಯ ಸಂಪತ್ತು ಮತ್ತು ಪ್ರಾಣಿಗಳಿಂದ ತುಂಬಿತ್ತು. ಆದರೆ ಬ್ರಾಹ್ಮಣರು ಸತ್ಯ ಮತ್ತು ಸದ್ಗುಣವನ್ನು ಎತ್ತಿಹಿಡಿದು ತಮ್ಮ ಕರ್ತವ್ಯಗಳಲ್ಲಿ ಅಚಲರಾಗಿದ್ದರು. ಚಕ್ರವರ್ತಿಯು ತನ್ನ ರಾಜ್ಯದ ಸದ್ಗುಣಗಳನ್ನು ಸಾಕಾರಗೊಳಿಸಿಕೊಂಡಿದ್ದನು. ದುಷ್ಯಂತನ ದೈಹಿಕ ರಚನೆಯು ಗುಡುಗು ಸಿಡಿಲಿನಂತೆ ಅಚಲವಾಗಿತ್ತು. ತನ್ನ ತೋಳುಗಳ ಮೇಲೆ ಬೃಹತ್ ಪರ್ವತವಾದ ಮಂದಾರವನ್ನು ಸಹ ಬೆಂಬಲಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ಅವನು ಗದೆಯೊಂದಿಗೆ 4 ರೀತಿಯ ಯುದ್ಧಗಳಲ್ಲಿ ಪ್ರವೀಣನಾಗಿದ್ದನು. ಅದನ್ನು ದೂರದಿಂದ ಎಸೆಯುವುದು, ಹತ್ತಿರದಿಂದ ಹೊಡೆಯುವುದು, ಅನೇಕ ಶತ್ರುಗಳ ನಡುವೆ ಸುತ್ತುವುದು ಮತ್ತು ಅವನ ಮುಂದೆ ಓಡಿಸುವುದು, ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳನ್ನು ಮತ್ತು ಆನೆಗಳು ಮತ್ತು ಕುದುರೆಗಳ ಮೇಲೆ ಸವಾರಿ ಮಾಡುವಲ್ಲಿ ಅವನ ಪರಾಕ್ರಮವು ಸಾಟಿಯಿಲ್ಲ. ವೈಶಂಪಾಯನನ ಮಾತುಗಳು ದುಷ್ಯಂತನ ಪ್ರತಿಮೆಯನ್ನು ಬಿಂಬಿಸುತ್ತಿದ್ದಂತೆ ಸಭೆಯು
ಅವನ ಭವ್ಯವಾದ ಉಪಸ್ಥಿತಿಯಿಂದ ಆಘಾತಕ್ಕೊಳಗಾಯಿತು. ರಾಜನ ಶಕ್ತಿಯು ವಿಷ್ಣುವಿನ ಶಕ್ತಿಯೊಂದಿಗೆ ಪೈಪೋಟಿ ನೀಡಿತು. ಆದರೆ ಅವನ ವೈಭವವು ಸೂರ್ಯ ದೇವತೆಯಂತೆ ಹೊಳೆಯಿತು. ಅವನ ಗುರುತ್ವಾಕರ್ಷಣೆಯು ಸಮುದ್ರದಂತೆ ಮಿತಿಯಿಲ್ಲದಂತಿತ್ತು ಮತ್ತು ಅವನ ತಾಳ್ಮೆಯು ಭೂಮಿಯಂತೆಯೇ ಇತ್ತು. ರಾಜನ ಪ್ರಜೆಗಳು ಅವನನ್ನು ಆರಾಧಿಸಿದರು ಮತ್ತು ಅವನು ಸೌಮ್ಯವಾದ ಆದರೆ ದೃಢವಾದ ಕೈಯಿಂದ ಆಳಿದನು. ಅವರ ತೃಪ್ತಿಯನ್ನು ಖಾತ್ರಿಪಡಿಸಿದನು. ದುಷ್ಮಂತನ ಆಳ್ವಿಕೆಯ ಕಥೆಯು ಆಲಿಸುವವರಲ್ಲಿ ಹಂಬಲದ ಭಾವವನ್ನು ಜಾಗೃತಗೊಳಿಸಿತ್ತು. ಅವರು ಅಂತಹ ಸುವರ್ಣ ಯುಗಕ್ಕೆ ಮರಳಲು ಹಾತೊರೆಯುತ್ತಿದ್ದರು. ಅಲ್ಲಿ ಭೂಮಿ ಫಲವತ್ತಾಗಿತ್ತು, ಜನರು ಸದ್ಗುಣಶೀಲರಾಗಿದ್ದರು ಮತ್ತು ಶಾಂತಿ ಆಳ್ವಿಕೆ ನಡೆಸುತ್ತಿತ್ತು. ಮನುಷ್ಯರ ನಡುವೆ ಸಿಂಹವಾಗಿದ್ದ ರಾಜ ದುಷ್ಮಂತನು ತನ್ನ ಪ್ರಬಲ ಸೈನ್ಯವನ್ನು ಅರಣ್ಯದ ಹೃದಯ ಭಾಗಕ್ಕೆ ಕರೆದೊಯ್ದಾಗ ಸೂರ್ಯನು ಕಾಡಿನಲ್ಲಿ ಬೀಳುತ್ತಿದ್ದನು. ಯೋಧರ ಗುಡುಗುಗಳು, ಗುಡುಗುವ ಶಂಖಗಳು ಮತ್ತು ಡ್ರಮ್ಗಳ ಕೋಲಾಹಲದಿಂದ ಗಾಳಿ ತುಂಬಿತ್ತು. ಇದು ಮರಗಳ ಮೂಲಕ ಪ್ರತಿಧ್ವನಿಸುವ ಕಿವುಡ ಕೋಲಾಹಲವನ್ನು ಸೃಷ್ಟಿಸಿತು. ನೂರಾರು ಕುದುರೆಗಳು ಮತ್ತು ಆನೆಗಳು ರಾಜನೊಂದಿಗೆ ಹೋದವು. ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಅವರ ರಕ್ಷಾಕವಚವು ಅವರು ತಮ್ಮ ಗಮ್ಯಸ್ಥಾನದ ಕಡೆಗೆ ಸಾಗುತ್ತಿತ್ತು. ಮೆರವಣಿಗೆಯು ಕಾಡಿನ ಆಳಕ್ಕೆ ಹೋಗುತ್ತಿದ್ದಂತೆಯೇ ಸುಂದರ ಮಹಿಳೆಯರು ತಮ್ಮ ಭವ್ಯವಾದ ಮಹಲುಗಳ ಟೆರೇಸ್ಗಳಿಂದ ಕೆಳಗೆ ನೋಡುತ್ತಿದ್ದವು. ಅವರ ಕಣ್ಣುಗಳು ರಾಜ ದುಷ್ಮಂತನ ಭವ್ಯವಾದ ವ್ಯಕ್ತಿತ್ವದ ಮೇಲೆ ನಿಂತಿದ್ದವು. ಅವರು ಅವನ ಶೌರ್ಯ ಮತ್ತು ಶಕ್ತಿಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವನನ್ನು ಶತ್ರುಗಳ ಕೊಲೆಗಾರ ಮತ್ತು ಗುಡುಗು ಸಿಡಿಸುವವನಾದ ಸಕ್ರಾಗೆ ಹೋಲಿಸಿದರು. ಮೆಚ್ಚುಗೆ ಮತ್ತು ವಾತ್ಸಲ್ಯದಿಂದ ಅವರು ರಾಜನ ತಲೆಯ ಮೇಲೆ ಹೂವುಗಳನ್ನು ಸುರಿಸಿದರು. ಇದು ಅವನ ಹೃದಯವನ್ನು ಬಹಳ ಸಂತೋಷದಿಂದ ತುಂಬಿತ್ತು. ಅವರ ಹಿಂದೆ ಮೊಳಗುತ್ತಿದ್ದ ಬ್ರಾಹ್ಮಣರ ಆಶೀರ್ವಾದದೊಂದಿಗೆ ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ಸಾಬೀತುಪಡಿಸಲು ಉತ್ಸುಕನಾಗಿದ್ದ ರಾಜ ದುಷ್ಮಂತನು ತನ್ನ ಸೈನ್ಯವನ್ನು ಕಾಡಿನೊಳಕ್ಕೆ ಕರೆದೊಯ್ದನು. ಅವನು ತನ್ನ ರಥದ ಮೇಲೆ ಸವಾರಿ ಮಾಡುವಾಗ ಅದರ ಚಕ್ರಗಳು ಭೂಮಿಯನ್ನು ಬೆಚ್ಚಿಬೀಳಿಸಿ ಆಕಾಶದಲ್ಲಿ ಪ್ರತಿಧ್ವನಿಸುತ್ತಿದ್ದವು. ರಾಜನು ತನ್ನ ಮುಂದಿರುವ ವಿಶಾಲವಾದ ಅರಣ್ಯವನ್ನು ನೋಡಿದನು. ಎತ್ತರದ ಮರಗಳು, ಅವುಗಳ ಎಲೆಗಳು ದಟ್ಟವಾದ ಗಾಳಿಯಲ್ಲಿ ಸುತ್ತುತ್ತಿದ್ದವು. ಕಾಡಿನ ನೆಲವು ಅಸಮ ಭೂಪ್ರದೇಶ ಮತ್ತು ಚದುರಿದ ಬಂಡೆಗಳಿಗೆ ದಾರಿ ಮಾಡಿಕೊಟ್ಟಿತು. ಹೂ ಬಿಡುವ ಹೂವುಗಳಾದ ವಿಲ್ವ, ಅರ್ಕ, ಖಾದಿರ, ಕಪಿಟ್ಟ ಮತ್ತು ದಾವಾಗಳ ಸುವಾಸನೆಯಿಂದ ಗಾಳಿ ದಟ್ಟವಾಗಿತ್ತು. ಆದರೆ ರಾಜನ ಗಮನವು ಕೈಯಲ್ಲಿದ್ದ ಕೆಲಸದ ಮೇಲೆ ಕೇಂದ್ರೀಕೃತವಾಗಿತ್ತು. ಅವನ ಸೈನ್ಯವು ಅವನ ಸುತ್ತಲೂ ಹರಡಿತು. ಹಲ್ಲುಗಳಿಗೆ ಶಸ್ತ್ರಸಜ್ಜಿತರಾದ ಯೋಧ ಸಮುದ್ರವು ಕಾಡಿನ ಮೂಲಕ ತಮ್ಮ ಬೇಟೆಯನ್ನು ಹಿಂಬಾಲಿಸುತ್ತಿತ್ತು. ರಾಜ ದುಷ್ಮಂತನು ಆಕ್ರಮಣವನ್ನು ಮುನ್ನಡೆಸಿದನು. ಹುಲಿಗಳು ಮತ್ತು ಇತರ ಮೃಗಗಳನ್ನು ಸುಲಭವಾಗಿ ಉರುಳಿಸುವಾಗ ಅವನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಒಂದು ಕಾಲದಲ್ಲಿ ಶಾಂತವಾಗಿದ್ದ ಅರಣ್ಯವು ಈಗ ಯುದ್ಧ ಭೂಮಿಯಾಗಿತ್ತು. ಉಕ್ಕಿನ ಘರ್ಷಣೆಗಳ ಶಬ್ದಗಳು ಮತ್ತು ಗಾಳಿಯಲ್ಲಿ ತುಂಬಿದ ರಕ್ತದ ವಾಸನೆ. ರಾಜನ ಯೋಧರು ನಿಖರವಾಗಿ ಚಲಿಸಿದರು. ಅವರ ಕತ್ತಿಗಳು ಮೇಲೇರುತ್ತಿದ್ದವು ಮತ್ತು ಮಾರಣಾಂತಿಕ ಲಯದಲ್ಲಿ ಬೀಳುತ್ತಿದ್ದವು. ಅವರು ಅರಣ್ಯದ ನಿವಾಸಿಗಳನ್ನು ಕತ್ತರಿಸುತ್ತಿದ್ದರು. ಆನೆಗಳು, ಅವು ಪ್ರಬಲ ಜೀವಿಗಳು, ರಾಜನ ಸೈನ್ಯದ ದಾಳಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸಿಂಹಗಳು ಅರಣ್ಯವನ್ನು ತ್ಯಜಿಸಲು ಪ್ರಾರಂಭಿಸಿದವು. ತಮ್ಮ ಪ್ರದೇಶವನ್ನು ಪಡೆಯಲು ಬಂದ ಯೋಧರಿಂದ ಭಯಭೀತರಾಗಿ ಓಡಿಹೋದವು. ನಾಯಕರಿಲ್ಲದ ಮತ್ತು ಭಯಭೀತರಾದ ಪ್ರಾಣಿಗಳ ಹಿಂಡುಗಳು ಎಲ್ಲಾ ದಿಕ್ಕುಗಳಲ್ಲಿ ಚದುರಿಹೋದವು. ಒಣ ನದಿಯ ತಳದ ಮೇಲೆ ಎಡವಿದ್ದರಿಂದ ಮರಗಳ ಮೂಲಕ ಪ್ರತಿಧ್ವನಿಸುತ್ತಿದ್ದವು ಮತ್ತು ದಣಿದವು. ತಮ್ಮ ಬಾಯಾರಿಕೆಯನ್ನು ತಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ರಾಜನ ಸೈನ್ಯವು
ಯುದ್ಧದ ಕೊಳ್ಳೆಗಳ ಮೇಲೆ ಭೋಜನ ಮಾಡಿತು. ಬಿದ್ದ ಮೃಗಗಳನ್ನು ತಮ್ಮ ಕೈಗಳಿಂದಲೇ ಉರಿಯುತ್ತಿದ್ದ ಬೆಂಕಿಯ ಮೇಲೆ ಹುರಿದು ಹಾಕಿತ್ತು. ನೋವು ಮತ್ತು ಭಯದಿಂದ ಕೋಪಗೊಂಡ ಬಲವಾದ ಆನೆಗಳು ಉನ್ಮಾದದಲ್ಲಿ ಓಡಿ ಹೋದವು. ಅವರು ಹೋಗುವಾಗ ತಮ್ಮ ಕಾಲುಗಳ ಕೆಳಗೆ ಯೋಧರನ್ನು ತುಳಿದು ಹಾಕಿದವು. ಕೊನೆಯಲ್ಲಿ ಅರಣ್ಯವು ಬಂಜರು ಆಗಿತ್ತು ಮತ್ತು ಅದರ ನಿವಾಸಿಗಳು ಕಣ್ಮರೆಯಾದರು. ಮರುಭೂಮಿಯ ಬಿಸಿಲಿನ ತಾಪದಲ್ಲಿ ರಾಜ ಜನಮೇಜಯ ಮತ್ತು ಅವನ ಅನುಯಾಯಿಗಳು ಆಯಾಸಗೊಂಡ ಮತ್ತು ಒಳಗಿದ್ದ ಬೇಟೆಯಿಂದ ಹೊರಬಂದರು. ಅವರ ಹೆಜ್ಜೆಗುರುತುಗಳು ಬಂಜರು ಭೂದೃಶ್ಯದ ಮೂಲಕ ಪ್ರತಿಧ್ವನಿಸಿತು. ಅವರು ವ್ಯಾಯಾಮವನ್ನು ಹುಡುಕುತ್ತಾ ಮುಂದೆ ಸಾಗಿದರು. ರಾಜನ ಕಣ್ಣುಗಳು ದಿಗಂತವನ್ನು ಸ್ಕ್ಯಾನ್ ಮಾಡಿದವು, ತಮ್ಮ ಬಾಯಾರಿಕೆಯನ್ನು ತಣಿಸಲು ಮತ್ತು ಅವರ ಆತ್ಮವನ್ನು ಪುನರುಜ್ಜೀವನಗೊಳಿಸಲು ಓಯಸ್ಸಾಗಿ ಹಾತೊರೆಯುತ್ತಿದ್ದವು. ಅವರು ಮರುಭೂಮಿಯನ್ನು ಹಾದು ಹೋಗುವಾಗ ಶುಷ್ಕ ವಿಸ್ತಾರದ ನಡುವೆ ರತ್ನದ ಕಲ್ಲಿನಂತೆ ಹಸಿರು ಅರಣ್ಯವು ಕಾಣಿಸಿತು. ಮರಗಳ ಗೊಂಬೆಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ರಾಜನ ತಲೆಯ ಮೇಲೆ ಸುವಿದ ಪರಿಮಳಯುಕ್ತ ಹೂವುಗಳನ್ನು ಬಿಡುಗಡೆ ಮಾಡಿದವು. ಕಾಗಿನ ನೆಲವು ಮೃದುವಾದ ಪಚ್ಚೆ ಹುಲ್ಲುಗಳಿಂದ ಆವೃತವಾಗಿತ್ತು ಮತ್ತು ಗಾಳಿ ರೆಕ್ಕೆಗಳುಳ್ಳ ಕೋರಿಸ್ತಗಳ ಸಿಹಿ ಮಧುರದಿಂದ ಕಂಪಿಸಿತು. ಗಂಡು ಕೋಕಿಲ ಮತ್ತು ಕರ್ಕಶವಾದ ಸಿಕಾಲ, ಪ್ರತಿಯೊಂದು ಮರವೂ ಹೂವುಗಳ ಸಮೂಹದಿಂದ ಅಲಂಕರಿಸಲ್ಪಟ್ಟಂತೆ ಕಾಣುತ್ತಿತ್ತು. ಪ್ರತಿಯೊಂದು ಸೂರ್ಯನ ಬೆಳಕಿನಲ್ಲಿ ನೃತ್ಯ ಮಾಡುವ ರೋಮಾಂಚಕ ಬಣ್ಣವನ್ನು ಹೊಂದಿತ್ತು. ಈ ಉಸಿರುಗಟ್ಟಿಸುವ ಅಭಯಾರಣ್ಯವನ್ನು ನೋಡುವಾಗ ರಾಜನ ಕಣ್ಣುಗಳು ಅಗಲವಾದವು. ಮರಗಳ ಕೊಂಬೆಗಳು ಒಂದಕ್ಕೊಂದು ಎಳೆದುಕೊಂಡಿದ್ದವು, ಮೇಲೊಂದು ಮೇಲಾವರಣವನ್ನು ರೂಪಿಸಿದವು. ಜೇನುನೊಣಗಳು ಸುತ್ತುವರಿದವು, ಸಾಮರಸ್ಯದಿಂದ ಕೂಗುತ್ತಿದ್ದವು. ಕೊಂಬೆಗಳ ಮೇಲೆ ನಿಂತಿರುವ ವಾರ್ಬದಗಳ ಹಾಡುಗಳಿಂದ ಗಾಳಿಯು ಜೀವಂತವಾಗಿತ್ತು. ಅವುಗಳ ಸಿಹಿ ಧ್ವನಿಗಳು ಹೂವುಗಳಂತೆ ಎಳೆದುಕೊಂಡಿದ್ದವು. ಅರಣ್ಯವು ಸೌಂದರ್ಯ ಮತ್ತು ಅದ್ಭುತದ ಎಳೆಗಳಿಂದ ನೇಯ್ದ ವಸ್ತ್ರವಾಗಿತ್ತು. ಅವರು ಈ ಮಂತ್ರಮುಗ್ಧ ರಾಜ್ಯವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದಂತೆ ರಾಜನ ತಂಡವು ಸನ್ಯಾಸಿಗಳ ಆಶ್ರಯಕ್ಕೆ ಬಂದಿತು. ಶಾಂತಿಯ ದೀಪದಂತೆ ಹೊಳೆಯುವ ಒಂದು ಧಾಮ, ಪವಿತ್ರವಾದ ಬೆಂಕಿಯು ಅದರ ಆವರಣದೊಳಗೆ ಸುಟ್ಟು ಹೋಯಿತು. ಶಾಂತವಾದ ಸುತ್ತಮುತ್ತಲಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರುತ್ತಿತ್ತು. ಅದರ ಸುತ್ತಲಿನ ಮರಗಳು ಎತ್ತರವಾಗಿದ್ದವು, ಅವುಗಳ ಕಾಂಡಗಳು ಬಲವಾದವು ಮತ್ತು ಗಟ್ಟಿಮುಟ್ಟಾಗಿದ್ದವು. ಆದರೆ ನೆಲವನ್ನು ಕಾರ್ಪೆಟ್ ಮಾಡುವ ಹೂವುಗಳು ಮೃದುವಾದ ಚಿನ್ನದ ಬಣ್ಣವನ್ನು ಸೃಷ್ಟಿಸಿದವು. ಪ್ರಕೃತಿಯ ವೈಭವದ ಸಾರವನ್ನು ಬಿಂಬಿಸುವ ಈ ಅಭಯಾರಣ್ಯವನ್ನು ನೋಡಿದಾಗ ರಾಜನ ಹೃದಯವು ಮೆಚ್ಚುಗೆಯಿಂದ ತುಂಬಿಹೋಯಿತು. ಅದರ ಆವರಣದೊಳಗೆ ಹಲವಾರು ಯತಿಗಳು, ವಾಲಕಿಲ್ಲರು ಮತ್ತು ಇತರ ಮುನಿಗಳು ಕುಳಿತಿರುವುದನ್ನು ಅವನು ನೋಡಿದನು. ಅವರ ಮುಖಗಳು ಒಳಗಿನ ಬೆಳಕಿನಿಂದ ಹೊಳೆಯುತ್ತಿದ್ದವು. ಗಾಳಿಯು ಹೂ ಬಿಡುವ ಹೂವುಗಳ ಸಿಹಿ ಸುವಾಸನೆಯಿಂದ ತುಂಬಿತ್ತು ಮತ್ತು ತೀರದಲ್ಲಿ ನೀರಿನ ಮೃದುವಾದ ಬೀಸುವಿಕೆಯು ಹಿತವಾದ ರಾಗವನ್ನು ಸೃಷ್ಟಿಸಿ ಈ ಸ್ವರ್ಗದ ಆಚೆಗೆ ಮತ್ತೊಂದು ರಾಜ್ಯವಿತ್ತು. ಬ್ರಹ್ಮನ ಪ್ರದೇಶದಂತೆ ಹೊಳೆಯುವ ಆಶ್ರಯ. ಇಲ್ಲಿ ರಾಜನು ವಿವಿಧ ಋಷಿಗಳನ್ನು ಎದುರಿಸಿದನು. ಪ್ರತಿಯೊಬ್ಬರೂ ತಮ್ಮದೇ ಆದ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಅನ್ವೇಷಣೆಯಲ್ಲಿ ಮುಳುಗಿದ್ದರು. ಕೆಲವರು ಸ್ತೋತ್ರಗಳನ್ನು ನಿಖರವಾಗಿ ಪಠಿಸಿದರು, ಇತರರು ಸಮಸ್ತೋತ್ರಗಳನ್ನು ಪರಿಪೂರ್ಣ ಧ್ವನಿಯಲ್ಲಿ ಹಾಡಿದರು. ಈ ಪವಿತ್ರ ರಾಗಗಳ ಸಾಮರಸ್ಯದ ತಳಿಗಳೊಂದಿಗೆ ಗಾಳಿಯು ಪ್ರತಿಧ್ವನಿಸಿತು. ಶಾಂತಿ ಮತ್ತು ಚಿಂತನೆಯ ವಾತಾವರಣವನ್ನು ಸೃಷ್ಟಿಸಿತು. ರಾಜನು ಈ ಪವಿತ್ರ ಸ್ಥಳದ ಮೂಲಕ ಅಲೆದಾಡುತ್ತಿದ್ದಾಗ ಆತನು ವಿವಿಧ ಕಲೆಗಳಲ್ಲಿ ನುರಿತ ಬ್ರಾಹ್ಮಣರನ್ನು ಎದುರಿಸಿದನು. ಯಜ್ಞದ ವೇದಿಕೆಗಳ ಸೃಷ್ಟಿಯಿಂದ ಹಿಡಿದು ತರ್ಕ ಮತ್ತು ಮಾನಸಿಕ ವಿಧಾನಗಳ ಸಂಕೀರ್ಣತೆಗಳವರೆಗೆ ಕೆಲವರು ಖಗೋಳಶಾಸ್ತ್ರದಲ್ಲಿ ಪರಿಣತರಾಗಿದ್ದರು. ಇತರರು ದೊರೆದ ಗುಣಲಕ್ಷಣಗಳು ಮತ್ತು ಯಜ್ಞದ ಆಚರಣೆಗಳ ಫಲಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದರು. ರಾಜನ ಕಿವಿಗಳನ್ನು ಧ್ವನಿಗಳ ವಾದ್ಯವೃಂದಕ್ಕೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ಪ್ರತಿಯೊಂದು ವಾಸಿಸುವ ವಿಶಾಲವಾದ ಜ್ಞಾನ
ಮತ್ತು ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ. ದಟ್ಟವಾದ ಕಾಡಿನಲ್ಲಿ ರಾಜ ದುಷ್ಮಂತನು ಏಕಾಂಗಿಯಾಗಿ ಅಲೆದಾಡಿದನು. ಅವನ ಅನುಯಾಯಿಗಳು ಅವನನ್ನು ಆಶ್ರಮದ ಪ್ರವೇಶದ್ವಾರದಲ್ಲಿ ಬಿಟ್ಟು ಹೋದರು. ಅವನು ಜೋರಾಗಿ ಕೂಗಿದನು, ಏನು ಹೋ ಇಲ್ಲಿ ಯಾರು? ಆದರೆ ಪ್ರತಿಕ್ರಿಯೆಯಾಗಿ ಪ್ರತಿಧ್ವನಿ ಮಾತ್ರ ಸಿಕ್ಕಿತು. ಇದ್ದಕ್ಕಿದ್ದಂತೆ ಒಬ್ಬ ಸುಂದರವಾದ ಹುಡುಗಿ ಸನ್ಯಾಸಿಯ ಮಗಳ ವೇಷ ಧರಿಸಿ ವಾಸಸ್ಥಾನದಿಂದ ಹೊರಬಂದರು ಮತ್ತು ರಾಜನನ್ನು ಗೌರವದಿಂದ ಸ್ವಾಗತಿಸಿದಳು. ಹುಡುಗಿ ಶಕುಂತಲಾ ದುಷ್ಮಂತನಿಗೆ ಆಸನ ಕಾಲು ತೊಳೆಯಲು ನೀರು ಮತ್ತು ಆರ್ಘ್ಯವನ್ನು ನೀಡುವ ಮೂಲಕ ಸರಿಯಾದ ಗೌರವವನ್ನು ತೋರಿಸಿದಳು. ಅವಳು ರಾಜನ ಆರೋಗ್ಯ ಮತ್ತು ಶಾಂತಿಯ ಬಗ್ಗೆ ವಿಚಾರಿಸಿದಳು ಮತ್ತು ಅವನನ್ನು ಪೂಜಿಸಿದ ನಂತರ ಅವನ ಆಜ್ಞೆಗಳನ್ನು ಕೇಳಿದಳು. ದುಷ್ಮಂತನು ಶಕುಂತಲಾಳ ತಂದೆ ಪ್ರಸಿದ್ಧ ಋಷಿ ಕಣ್ವಾಯುವ ಸ್ಥಳದ ಬಗ್ಗೆ ವಿಚಾರಿಸಿದನು. ತನ್ನ ತಂದೆ ಹಣ್ಣು ತರಲು ಹೋಗಿದ್ದರು, ಆದರೆ ಶೀಘ್ರದಲ್ಲೇ ಹಿಂತಿರುಗುತ್ತಾರೆ ಎಂದು ಶಕುಂತಲಾ ಉತ್ತರಿಸಿದಳು. ರಾಜನು ಶಕುಂತಲಾಳ ಸೌಂದರ್ಯ, ಸಮರೂಪತೆ ಮತ್ತು ತಾರುಣ್ಯವನ್ನು ನೋಡಿದನು ಮತ್ತು ಅವಳ ಸೌಂದರ್ಯದಿಂದ ಅವನ ಹೃದಯವು ಕದಿಯಿತು. ಅವನು ಅವಳ ಗುರುತು, ಅವಳ ತಂದೆ ಮತ್ತು ಅವಳು ಕಾಡಿಗೆ ಹೇಗೆ ಬಂದಳು ಎಂದು ಕೇಳಿದನು. ಶಕುಂತಲಾ ಸಿಹಿಯಾಗಿ ನಕ್ಕಳು ಮತ್ತು ತನ್ನನ್ನು ಋಷಿ ಕಣ್ವನ ಮಗಳು ಎಂದು ಪರಿಚಯಿಸಿಕೊಂಡಳು. ದುಷ್ಮಂತನ ಕುತೂಹಲವು ಹೆಚ್ಚಾಯಿತು ಮತ್ತು ಅವನು ಶಕುಂತಲಾಳ ಜರಲದ ಬಗ್ಗೆ ಮತ್ತಷ್ಟು ವಿಚಾರಿಸಿದನು. ಆಕೆ ತನ್ನ ಹಿಂದಿನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು. ಶಕುಂತಲಾ ಪ್ರಕಾರ ಅವರ ತಂದೆ ಋಷಿ ಕಣ್ವನನ್ನು ಒಮ್ಮೆ ಮತ್ತೊಬ್ಬ ಶಕ್ತಿಶಾಲಿ ಋಷಿಯಾದ ವಿಶ್ವಾಮಿತ್ರನು ಸಂಪರ್ಕಿಸಿದ್ದನು. ಆತ ತನ್ನ ಜನನದ ರಹಸ್ಯವನ್ನು ತಿಳಿಯಲು ಪ್ರಯತ್ನಿಸಿದನು. ಕಣ್ವನ ತಪಸ್ಸು ದೇವತೆಗಳ ರಾಜನಾಗಿ ಇಂದ್ರನ ಸ್ಥಾನಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ವಿಶ್ವಾಮಿತ್ರನಿಗೆ ಆತಂಕವಿತ್ತಿದ್ದನು. ತನ್ನ ಸಿಂಹಾಸನಕ್ಕೆ ಹೆದರಿ ವಿಶ್ವಾಮಿತ್ರನನ್ನು ತನ್ನ ತಪಸ್ಸಿನಿಂದ ದೂರವಿಡುವಂತೆ ಪ್ರೇರೇಪಿಸಲು ಆಕಾಶದ ಅಪ್ಸರರು ಮತ್ತು ಪ್ರಸಿದ್ಧ ಸೌಂದರ್ಯವಾದ ಮೇನಕನನ್ನು ಕರೆದನು. ಮೇನಕನು ಮೊದಲಿಗೆ ಹಿಂಜರಿಯುತ್ತಿದ್ದನು. ಅಲ್ಪ ಸ್ವಭಾವದ ಮತ್ತು ಶಕ್ತಿಶಾಲಿಯಾಗಿದ್ದಕ್ಕಾಗಿ ವಿಶ್ವಾಮಿತ್ರನ ಖ್ಯಾತಿಯನ್ನು ತಿಳಿದನು. ಆದಾಗ್ಯೂ ಇಂದ್ರನು ಎಚ್ಚರಿಕೆಯಿಂದ ಋಷಿಯ ಬಳಿಗೆ ಹೋಗಲು ಅವಳಿಗೆ ಆದೇಶಿಸಿದನು. ಅವನು ನದಿಯನ್ನು ಸೃಷ್ಟಿಸಿದ್ದು, ಕ್ಷತ್ರಿಯನಿಂದ ಬ್ರಾಹ್ಮಣನಾಗಿ ರೂಪಾಂತರಗೊಂಡದ್ದು, ತನ್ನ ತಂದೆಯಿಂದ ಶಾಪಕ್ಕೊಳಗಾದ ಮಾತಂಗನನ್ನು ರಕ್ಷಿಸಿದ್ದು ಸೇರಿದಂತೆ ವಿಶ್ವಾಮಿತ್ರನ ಹಲವಾರು ಸಾಧನೆಗಳನ್ನು ಮೇನಕನು ವಿವರಿಸಿದನು. ಅಂತಹ ಶಕ್ತಿಶಾಲಿ ವ್ಯಕ್ತಿಯನ್ನು ಸಮೀಪಿಸಲು ಅವಳು ಭಯವನ್ನು ವ್ಯಕ್ತಪಡಿಸಿದಳು. ಆದರೆ ಇಂದ್ರನ ಆಜ್ಞೆಯಲ್ಲಿ ಹಾಗೆ ಮಾಡಲು ಒಪ್ಪಿಕೊಂಡರು. ಮೇನಕನು ಇಂದ್ರನೊಂದಿಗೆ ಒಂದು ಯೋಜನೆಯನ್ನು ರೂಪಿಸಿದನು. ಅವಳು ವಿಶ್ವಾಮಿತ್ರನ ಮುಂದೆ ಆಡುತ್ತಿರುವಾಗ ಅವಳ ಉಡುಪನ್ನು ಕದಿಯಲು ಗಾಳಿಯ ದೇವರು ಮಾರುತನನ್ನು ವಿನಂತಿಸಿದರು ಮತ್ತು ಅವಳ ಪ್ರಯತ್ನದಲ್ಲಿ ಸಹಾಯ ಮಾಡಲು ಪ್ರೀತಿಯ ದೇವರು ಮನ್ಮಥನನ್ನು ವಿನಂತಿಸಿದನು. ಈ ಯೋಜನೆಗಳೊಂದಿಗೆ ಮೇನಕನು ವಿಶ್ವಾಮಿತ್ರನನ್ನು ತನ್ನ ತಪಸ್ಸಿನಿಂದ ದೂರವಿಡಲು ಪ್ರಚೋದಿಸಲು ಹೊರಟನು. ಶಕುಂತಲಾ ತನ್ನ ಕಥೆಯನ್ನು ಮುಗಿಸಿದಾಗ ದುಷ್ಮಂತನ ಕುತೂಹಲವು ಇನ್ನೂ ಅತೃಪ್ತಿಗೊಂಡಿತ್ತು. ಆಕೆ ಕಣ್ವನ ಮಗಳಾಗಿ ಹೇಗೆ ಜನಿಸಿದಳು ಎಂಬುದರ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಆತ ಆಕೆಯನ್ನು ಒತ್ತಾಯಿಸಿದನು. ಪವಿತ್ರ ಆಶ್ರಯದ ಪ್ರಶಾಂತ ಪರಿಸರದಲ್ಲಿ ತನ್ನ ತಪಸ್ಸಿಗೆ ಅಸಲವಾದ ಸಮರ್ಪಣೆಯನ್ನು ಹೊಂದಿದ್ದ ಪ್ರಸಿದ್ಧ ಋಷಿಯಾದ ವಿಶ್ವಾಮಿತ್ರನು ಆಳವಾದ ಚಿಂತನೆಯಲ್ಲಿ ಕುಳಿತಿದ್ದನು. ಅವನ ಕಠಿಣತೆಗಳು ಅವನನ್ನು ಎಲ್ಲಾ ಪ್ರಾಪಂಚಿಕ ಆಸಕ್ತಿಗಳಿಂದ ಶುದ್ಧೀಕರಿಸಿದವು ಮತ್ತು ಅವನು ಈಗ ದೈವಿಕ ಪಾತ್ರೆಯಾಗಿದ್ದನು. ಇಲ್ಲಿಯೇ ಆಕಾಶದ ಅಪ್ಸರೆಯಾದ ಮೇನಕನು ಅವನಿಗೆ ಅವಕಾಶ ಮಾಡಿಕೊಟ್ಟನು. ಅವಳ ಸೌಂದರ್ಯವು ಪ್ರಕಾಶಮಾನವಾದ ಚಂದ್ರನಂತೆ ಹೊಳೆಯಿತು ಮತ್ತು ಅವಳ ಉಪಸ್ಥಿತಿಯು ಬೇಸಿಗೆಯ ಗಾಳಿಯಂತೆ ಸೌಮ್ಯವಾಗಿತ್ತು. ಅವಳು ವಿಶ್ವಾಮಿತ್ರನ ಮುಂದೆ ತಮಾಷೆಯಾಗಿ ನಗಲು ಪ್ರಾರಂಭಿಸಿದಾಗ ಗಾಳಿಯ ದೇವತೆಯಾದ ಮಾರುತನು ಒಳಗೆ ನುಗ್ಗಿ ಮೋಡದ ಬುದ್ಧಿವಂತಿಕೆಯಂತೆ ಅವಳ ಸುತ್ತಲೂ ನೃತ್ಯ ಮಾಡುತ್ತಿದ್ದ ಸೂಕ್ಷ್ಮವಾದ ಉಡುಪುಗಳನ್ನು ಕದಿಯುತ್ತಿದ್ದನು.
ಆಕೆ ತನ್ನ ಉಡುಪನ್ನು ಮರಳಿ ಪಡೆಯಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದಾಗ ಮೇನಕನ ಕೆನ್ನೆಗಳು ನಾಚಿಕೆಯಿಂದ ಹೊಳೆಯುತ್ತಿದ್ದವು. ಅವಳ ಚಲನೆಗಳು ಅವಳ ಸಹಜ ನಮ್ರತೆಗೆ ಸಾಕ್ಷಿಯಾಗಿವೆ. ಆಂತರಿಕ ಬೆಂಕಿಯಿಂದ ಉರಿಯುತ್ತಿರುವ ಅವನ ಕಣ್ಣುಗಳು ಈ ದೃಶ್ಯವನ್ನು ನೋಡುತ್ತಿದ್ದವು ಮತ್ತು ನಿಮ್ಮ ದೋಷರಹಿತ ವೈಶಿಷ್ಟ್ಯಗಳು ಮತ್ತು ಕಳಂಕವಿಲ್ಲದ ಸೌಂದರ್ಯದಿಂದ ಆಘಾತಕ್ಕೊಳಗಾದವು. ಈಗ ಅದರ ಹೊದಿಕೆಯಿಂದ ಹೊರಗುಳಿದಿರುವ ಮೇನಕನ ರೂಪವನ್ನು ಅವನು ನೋಡುತ್ತಿರುವಾಗ ವಿಶ್ವಾಮಿತ್ರನು ಬಯಕೆಯ ಚಲನೆಗಳನ್ನು ಅನುಭವಿಸಿದನು. ಅವನು ಅವಳನ್ನು ತನ್ನೊಂದಿಗೆ ಸೇರಲು ಕರೆದನು ಮತ್ತು ಅವಳು ಸೌಮ್ಯವಾದ ನಗುವಿನೊಂದಿಗೆ ಅವನ ಆಹ್ವಾನವನ್ನು ಸ್ವೀಕರಿಸಿದಳು. ಹೀಗೆ ಅವರು ಪರಸ್ಪರರ ಕಂಪನದಲ್ಲಿ ತೊಡಗಿಸಿಕೊಂಡಾಗ ತಮ್ಮ ಪರಸ್ಪರ ಆಕರ್ಷಣೆಯ ಆನಂದದಲ್ಲಿ ಕಳೆದು ಹೋದ ಅವರ ಸೊಗಸಾದ ವಾಸ್ತವ್ಯವು ಪ್ರಾರಂಭವಾಯಿತು. ಸಮಯವು ಕ್ಷಣಭಂಗುರ ಕನಸಿನಂತೆ ಹಾದು ಹೋಯಿತು ಮತ್ತು ಶೀಘ್ರದಲ್ಲೇ ಮೇನಕಳು ತನ್ನನ್ನು ತಾನು ಮಗುವಿನೊಂದಿಗೆ ಕಂಡುಕೊಂಡಳು. ಅವಳ ಗರ್ಭಧಾರಣೆ ಮುಂದುವರೆದಂತೆ ಮಾಲಿನಿ ನದಿಯ ದಡದಲ್ಲಿ ಸಾಂತ್ವನವನ್ನು ಹುಡುಕಿದಳು. ಅದು ಹಿಮಾವತ್ನ ಭವ್ಯವಾದ ಪರ್ವತಗಳಿಂದ ಸುತ್ತುವರಿದ ಕಣಿವೆಯ ಮೂಲಕ ನಿಧಾನವಾಗಿ ಹರಿಯಿತು. ಇಲ್ಲಿಯೇ ಅವಳು ನವಜಾತ ಶಿಶುವನ್ನು ನದಿಯ ದಡದಲ್ಲಿ ಬಿಟ್ಟು ಮಗಳಿಗೆ ಜನ್ಮ ನೀಡಿದರು. ಅದೃಷ್ಟವಶಾತ್ ಶಿಶು ಅರಣ್ಯದ ನಡುವೆ ಹಾನಿಗೊಳಗಾಗದೆ ಹದ್ದುಗಳ ಗುಂಪಿನಿಂದ ಕಾವಲಿನಲ್ಲಿತ್ತು. ಅವರು ಅವಳನ್ನು ಹಾನಿಯಿಂದ ರಕ್ಷಿಸಿಕೊಳ್ಳಲು ಅದನ್ನು ತಮ್ಮ ಮೇಲೆ ತೆಗೆದುಕೊಂಡರು. ಕಾಡಿನಲ್ಲಿ ಸುತ್ತಾಡಿದ ರಾಕ್ಷಸರು ಮತ್ತು ಮಾಂಸಾಹಾರಿ ಮೃಗಗಳು ಮಗುವನ್ನು ಸಮೀಪಿಸಲು ಧೈರ್ಯ ಮಾಡಲಿಲ್ಲ. ಅವಳ ಸುತ್ತಲಿನ ದೈವಿಕ ಉಪಸ್ಥಿತಿಯನ್ನು ಗ್ರಹಿಸಿದಂತೆ ಭಕ್ತಿಯಿಂದ ತುಂಬಿದ ಹೃದಯವುಳ್ಳ ಋಷಿ ಕನ್ವಾ ನದಿಯ ದಡದಲ್ಲಿ ತನ್ನ ಸ್ನಾನವನ್ನು ಮಾಡುವಾಗ ಈ ದೃಶ್ಯವನ್ನು ಕಂಡನು. ಆಕೆಯ ರಕ್ಷಕ ಆಗಿದ್ದ ರಣಹದ್ದುಗಳಿಂದ ಸುತ್ತುವರಿದ ಶಿಶುವಿನ ಶಾಂತವಾದ ರೂಪಕ್ಕೆ ಅವನು ಆಕರ್ಷಿತನಾದನು. ಸಹಾನುಭೂತಿಯಿಂದ ಚಲಿಸಿದ ಕನ್ವಾ ಮಗುವನ್ನು ತನ್ನ ರೆಕ್ಕೆಯ ಕೆಳಗೆ ತೆಗೆದುಕೊಂಡು ಹೋಗಿ ಅವಳನ್ನು ತನ್ನ ಹಿಮ್ಮೆಟ್ಟುವಿಕೆಗೆ ಕರೆತಂದನು. ಅವನು ಶಿಶುವನ್ನು ಹತ್ತಿರದಲ್ಲಿ ಹಿಡಿದಾಗ ಕನ್ವಾ 3 ಪಿತೃಗಳ ಬಗ್ಗೆ ಮಾತನಾಡುವ ಪವಿತ್ರ ಗ್ರಂಥಗಳ ಬಗ್ಗೆ ಪ್ರತಿಬಿಂಬಿಸಿದನು. ಒಬ್ಬರ ದೇಹದ ಸೃಷ್ಟಿಕರ್ತ, ಜೀವನದ ರಕ್ಷಕ ಮತ್ತು ಪೋಷಣೆಯನ್ನು ನೀಡುವವನು. ಈ ಮಗುವನ್ನು ಅರಣ್ಯದಲ್ಲಿರುವ ರಣಹದ್ದುಗಳು ಪೋಷಿಸಿವೆ ಎಂದು ಅವನು ಅರಿತುಕೊಂಡನು ಮತ್ತು ಆದ್ದರಿಂದ ಆಕೆಗೆ ಶಕುಂತಲಾ ಪಕ್ಷಿ ಸಂರಕ್ಷಿತ ಎಂದು ಹೆಸರಿಸಲಾಯಿತು. ವರ್ಷಗಳು ಕಳೆದವು ಮತ್ತು ಕಣ್ಮನು ಶಕುಂತಲಾಳನ್ನು ತನ್ನ ಸ್ವಂತ ಮಗಳಾಗಿ ಬೆಳೆಸಿದನು. ಆಕೆ ತನ್ನ ನಿಜವಾದ ಹೆತ್ತವರ ಬಗ್ಗೆ ತಿಳಿದಿಲ್ಲದ ಸುಂದರ ಯುವತಿಯಾಗಿ ಬೆಳೆದಳು. ರಾಜ ದುಷ್ಯಂತನು ಆಕೆಯ ಜನನದ ಬಗ್ಗೆ ಕೇಳಿದಾಗ ಶಕುಂತಲಾ ನೆನಪಿಸಿಕೊಂಡರು. ಹಚ್ಚ ಹಸಿರಿನ ಕಾಡಿನಲ್ಲಿ ಭೂರಾಜವಂಶದ ನ್ಯಾಯಯುತ ಆಡಳಿತಗಾರನಾದ ರಾಜ ದುಷ್ಯಂತನು ತನ್ನ ತಂದೆ ಕಳುವಾದೃಷಿಯೊಂದಿಗೆ ವನವಾಸದಲ್ಲಿ ವಾಸಿಸುತ್ತಿದ್ದ ಸುಂದರ ಕನ್ಯೆಯಾದ ಶಕುಂತಲಾಳನ್ನು ಭೇಟಿಯಾದನು. ರಾಜನು ತಕ್ಷಣವೇ ಅವಳ ಆಕರ್ಷಣೆಯಿಂದ ಪ್ರಭಾವಿತನಾಗಿದ್ದನು ಮತ್ತು ಗಾಂಧರ್ವ ಶೈಲಿಯ ಮದುವೆಯ ಪ್ರಕಾರ ಅವಳನ್ನು ಮದುವೆಯಾಗಲು ನಿರ್ಧರಿಸಿದನು. ಇದು ವಿಸ್ತೃತವಾದ ಆಚರಣೆಗಳು ಅಥವಾ ಪುರೋಹಿತ ಅಗತ್ಯವಿಲ್ಲದೆ ಇಬ್ಬರು ವಯಸ್ಕರ ನಡುವಿನ ಸಂಬಂಧಕ್ಕೆ ಅವಕಾಶ ಮಾಡಿಕೊಟ್ಟಿತು. ಆದಾಗ್ಯೂ ತನ್ನ ತಂದೆ ಶೀಘ್ರದಲ್ಲೇ ಹಣ್ಣಿನ ಉಡುಗೊರೆಯೊಂದಿಗೆ ಹಿಂತಿರುಗುತ್ತಾನೆ ಎಂದು ತಿಳಿದ ಶಕುಂತಲಾ ಹಿಂಜರಿಯುತ್ತಿದ್ದಳು. ಅವಳು ಕಾಯುವಂತೆ ರಾಜನನ್ನು ವಿನಂತಿಸಿದಳು. ಆದರೆ ದುಷ್ಯಂತನು ಒತ್ತಾಯಿಸುತ್ತಿದ್ದನು. ತಾನು ಅವಳನ್ನು ತನ್ನ ಸಂಗಾತಿಯಾಗಿ ಬಯಸುತ್ತೇನೆ ಮತ್ತು ಅವರ ಮಿಲನವು ತನಗೆ ಸಂತೋಷವನ್ನು ತರುತ್ತದೆ ಎಂದು ಭರವಸೆ ನೀಡಿದನು. ಅವನು ಧರ್ಮಗ್ರಂಥಗಳನ್ನು ಉಲ್ಲೇಖಿಸಿ ಮದುವೆಯ ವಿವಿಧ ರೂಪಗಳನ್ನು ವಿವರಿಸಿದನು ಮತ್ತು ತನ್ನಂತಹ ಕ್ಷತ್ರಿಯನಿಗೆ ಗಾಂಧರ್ವ ರೂಪವು ಸೂಕ್ತವಾಗಿದೆ ಎಂದು ಶಕುಂತಲಾ ಅವರಿಗೆ ಭರವಸೆ ನೀಡಿದರು. ರಾಜನ ಮಾತುಗಳಿಂದ ಮನವರಿಕೆಯಾದ ಶಕುಂತಲಾ ಒಂದು ಷರತ್ತಿನ ಮೇಲೆ ಅವನನ್ನು ಮದುವೆಯಾಗಲು ಒಪ್ಪಿಕೊಂಡಳು. ಅವರ ಸಂಯೋಗದಿಂದ ಜನಿಸಿದ ತನ್ನ ಮಗನು ಅವನ ಉತ್ತರಾಧಿಕಾರಿಯಾಗುತ್ತಾನೆ. ದುಷ್ಯಂತನು ಈ ಪ್ರಸ್ತಾಪವನ್ನು ತಕ್ಷಣವೇ ಒಪ್ಪಿಕೊಂಡನು ಮತ್ತು ಅವಳ ಬಯಕೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು. ಸಂತೋಷದಿಂದ ತುಂಬಿದ ಹೃದಯದಿಂದ ಶಕುಂತಲಾ ರಾಜನನ್ನು ತನ್ನ ಪತಿಯಾಗಿ ಸ್ವೀಕರಿಸಿದಳು ಮತ್ತು ಅವರು ಗಾಂಧರ್ವ ರೂಪಕ್ಕೆ ಅನುಗುಣವಾಗಿ ಪ್ರತಿಜ್ಞೆಗಳನ್ನು
ವಿನಿಮಯ ಮಾಡಿಕೊಂಡರು. ರಾಜನು ಹೊರಟು ಹೋದ ತಕ್ಷಣ ನಡೆದ ಘಟನೆಗಳ ಅರಿವಿಲ್ಲದೆ ಕಣ್ವ ಋಷಿಯು ಅವರ ನಿವಾಸಕ್ಕೆ ಆಗಮಿಸಿದನು. ಆದರೆ ಆ ಬುದ್ಧಿವಂತ ಋಷಿಯು ತನ್ನ ಆಧ್ಯಾತ್ಮಿಕ ಒಳನೋಟದಿಂದ ಎಲ್ಲವನ್ನೂ ತಿಳಿದನು ಮತ್ತು ದುಷ್ಯಂತ ಮತ್ತು ಶಕುಂತಲಾ ನಡುವಿನ ಸಂಬಂಧದಿಂದ ಸಂತೋಷಪಟ್ಟನು. ಅವರ ಮಗನು ಸಮುದ್ರವನ್ನು ವಶಪಡಿಸಿಕೊಳ್ಳುವ ಮತ್ತು ಅಜೇಯ ಸೈನ್ಯವನ್ನು ಹೊಂದಿರುವ ಪ್ರಬಲ ಮತ್ತು ಪ್ರಸಿದ್ಧ ರಾಜನಾಗುತ್ತಾನೆ ಎಂದು ಭವಿಷ್ಯ ನುಡಿದು ಅವರ ಮದುವೆಯನ್ನು ಆಶೀರ್ವದಿಸಿದನು. ಶಕುಂತಲಾ ತನ್ನ ತಂದೆಯ ಬಳಿಗೆ ಹೋಗಿ ಗೌರವದಿಂದ ತನ್ನ ಪಾದಗಳನ್ನು ತೊಳೆದು ದುಷ್ಯಂತನ ಮಂತ್ರಿಗಳು ಸೇರಿದಂತೆ ಪೌರವರಾಜರನ್ನು ಆಶೀರ್ವದಿಸುವಂತೆ ಕೇಳಿಕೊಂಡಳು. ತನ್ನ ಗಂಡನ ಮತ್ತು ಅವರ ಭವಿಷ್ಯದ ರಾಜ್ಯದ ಕಲ್ಯಾಣಕ್ಕಾಗಿ ಶಕುಂತಲಾಳ ನಿಸ್ವಾರ್ಥ ಬಳಕೆಯಿಂದ ಸಂತೋಷಗೊಂಡ ಕಣ್ವಾದಶಿಯು ಒಪ್ಪಿಕೊಂಡನು. ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಶಕುಂತಲಾ ತನ್ನ ತಂದೆಯ ಆಶೀರ್ವಾದವನ್ನು ಪಡೆದಳು ಮತ್ತು ಬುದ್ಧಿವಂತ ಋಷಿಯು ಬುದ್ಧಿವಂತಿಕೆ ಮತ್ತು ಭಕ್ತಿಯ ಪರಂಪರೆಯನ್ನು ಬಿಟ್ಟು ಹೋದನು. ಸೂರ್ಯನು ಕಾಡಿನ ಮೇಲೆ ಮುಳುಗುತ್ತಿದ್ದಂತೆ ದುಷ್ಯಂತನು ತನ್ನ ಸೈನ್ಯದೊಂದಿಗೆ ತನ್ನ ರಾಜಧಾನಿಗೆ ಹಿಂದಿರುಗಿದನು. ತನ್ನೊಂದಿಗೆ ಶಕುಂತಲಾಳನ್ನು ಮರಳಿ ತೆಗೆದುಕೊಳ್ಳಲು ಉತ್ಸುಕನಾಗಿದ್ದನು. ಆದರೆ ಶಕುಂತಲಾ ಅವರೊಂದಿಗಿನ ಅವನ ಸಂಬಂಧವು ಅದೃಷ್ಟದಿಂದ ಪರೀಕ್ಷಿಸಲ್ಪಡುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಇದು ಅಂತಿಮವಾಗಿ ಅವರ ಹಣೆಬರಹವನ್ನು ಶಾಶ್ವತವಾಗಿ ರೂಪಿಸುವ ಸರಣಿ ಪ್ರಯೋಗಗಳು ಮತ್ತು ಸಂಕಟಗಳಿಗೆ ಕಾರಣವಾಯಿತು. ಕಾಡಿನ ಮಧ್ಯಭಾಗದಲ್ಲಿ ಸೂರ್ಯನ ಬೆಚ್ಚಗಿನ ಕಿರಣಗಳು ಎಲೆಗಳ ಮೂಲಕ ಸಿಂಪಡಿಸುತ್ತಿದ್ದಾಗ ಶಕುಂತಲಾ ತನ್ನ ಪತಿ ದುಷ್ಮಂತನಿಗಾಗಿ ಆತಂಕದಿಂದ ಕಾಯುತ್ತಿದ್ದಳು. ಈ ಆಶ್ರಯದಲ್ಲಿ ಅವರ ಪ್ರೀತಿ ಅರಳಿತ್ತು. ಇದನ್ನು ಬುದ್ಧಿವಂತ ಋಷಿ ಕಣ್ವ ನೋಡಿಕೊಂಡಿದ್ದರು. ಸೌಮ್ಯವಾದ ಗಾಳಿಯು ಅವರು ಪರಸ್ಪರ ವಾಗ್ದಾನದ ಪಿಸುಗುಟ್ಟನ್ನು ಹೊತ್ತೊಯ್ಯಿತು. ಅವರು ಶಾಶ್ವತವಾಗಿ ಒಟ್ಟಿಗೆ ಇರುತ್ತಾರೆ. ಅದೃಷ್ಟವು ಅದನ್ನು ಹೊಂದುತ್ತಿದ್ದಂತೆ ಒಂದು ಪವಾಡವು ತೆರೆದುಕೊಳ್ಳುತ್ತಿತ್ತು. ಶಕುಂತಲಾಳ ಗರ್ಭವು ಜೀವದಿಂದ ಸ್ಫೂರ್ತಿಯಾಯಿತು ಮತ್ತು ಅವಳು ಪ್ರಕಾಶಮಾನವಾದ ಹುಡುಗನಿಗೆ ಜನ್ಮ ನೀಡಿದಳು. ಅವನ ಕಣ್ಣುಗಳು ಕಮಲದ ದಳಗಳಂತೆ ಹೊಳೆಯುತ್ತಿದ್ದವು ಮತ್ತು ಅವನ ಚರ್ಮವು ಅಲೌಕಿಕ ಹೊಳಪಿನಿಂದ ಹೊಳೆಯುತ್ತಿತ್ತು. ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಋಷಿ ಕಣ್ವನು ಮಗುವಿನ ದೈವಿಕ ಶಕ್ತಿಯನ್ನು ಗುರುತಿಸಿದನು ಮತ್ತು ಅವನಿಗೆ ಸರ್ವದಮನ ಎಂದು ಹೆಸರಿಸಲಾಗುವುದು ಎಂದು ಘೋಷಿಸಿದನು. ಎಲ್ಲರನ್ನೂ ನಿಗ್ರಹಿಸುವವನು ಆ ಹುಡುಗ ಆಶ್ಚರ್ಯಕರ ವೇಗದಲ್ಲಿ ಬೆಳೆದನು. ಅವನ ಶಕ್ತಿ ಮತ್ತು ಚುರುಕುತನವು ಕಾಡಿನಲ್ಲಿ ಸುತ್ತಾಡುತ್ತಿದ್ದ ಕಾಡು ಮೃಗಗಳ ವಿರುದ್ಧ ಪೈಪೊಟ್ಟಿ ನೀಡಿತು. ಕೇವಲ 6 ವರ್ಷದವನಾಗಿದ್ದಾಗ ಅವನು ಸಿಂಹಗಳು, ಹುಲಿಗಳು ಮತ್ತು ಕರಡಿಗಳನ್ನು ಸುಲಭವಾಗಿ ನಿಗ್ರಹಿಸಲು ಸಾಧ್ಯವಾಯಿತು. ಆಶ್ರಯದ ನಿವಾಸಿಗಳು ಅವನ ಪರಾಕ್ರಮವನ್ನು ನೋಡಿ ಆಶ್ಚರ್ಯಚಕಿತರಾದರು ಮತ್ತು ಋಷಿ ಶಕುಂತಲಾ ತನ್ನ ಗಂಡನ ಬಳಿಗೆ ಮರಳಲು ಇದು ಸಮಯ ಎಂದು ತೀರ್ಪು ನೀಡಿದರು. ಅವರ ಮಗನನ್ನು ಉತ್ತರಾಧಿಕಾರಿಯಾಗಿ ಪಡೆದರು. ಭಾರವಾದ ಹೃದಯದಿಂದ ಶಕುಂತಲಾ ಅವರು ಬಾಲ್ಯದಿಂದಲೂ ತಿಳಿದಿರುವ ಏಕೈಕ ಮನೆಗೆ ವಿದಾಯ ಹೇಳಿದರು. ಕಣ್ವ ಅವರ ಮಾತುಗಳು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸಿದವು. ಮಹಿಳೆಯರು ತಮ್ಮ ತಂದೆಯ ಅಥವಾ ತಾಯಿಯ ಸಂಬಂಧಗಳ ಮನೆಗಳಲ್ಲಿ ದೀರ್ಘಕಾಲ ಬದುಕಬಾರದು. ಅಂತಹ ನಿವಾಸವು ಅವರ ಖ್ಯಾತಿ, ಅವರ ಉತ್ತಮ ನಡವಳಿಕೆ ಮತ್ತು ಅವರ ಸದ್ಗುಣಗಳಿಗೆ ವಿನಾಶಕಾರಿಯಾಗಿದೆ. ಆಕೆ ತನ್ನ ಮಗನ ಪಕ್ಕದಲ್ಲಿ ನಡೆಯುವಾಗ ಅವರು ಭಾವನೆಗಳ ಮಿಶ್ರಣವನ್ನು ಅನುಭವಿಸಿದರು. ಭವಿಷ್ಯದ ಬಗ್ಗೆ ಉತ್ಸಾಹ, ಮುಂದೆ ಏನಾಗುತ್ತದೆ ಎಂಬುದರ ಬಗ್ಗೆ ಆತಂಕ. ಹಸ್ತಿನಾಪುರಕ್ಕೆ ಬಂದ ನಂತರ ಶಕುಂತಲಾ ಅವರ ಆತಂಕ ಹೆಚ್ಚಾಯಿತು. ದುಷ್ಮಂತನು ಅವರ ವಾಗ್ದಾನವನ್ನು ಮರೆತಿದ್ದರೆ ಅವನು ತನ್ನ ಮಗನನ್ನು ಉತ್ತರಾಧಿಕಾರಿಯೆಂದು ಒಪ್ಪಿಕೊಳ್ಳುತ್ತಿದ್ದನೇ. ಆಕೆಯ ಹೃದಯವು ನಿರೀಕ್ಷೆಯೊಂದಿಗೆ ಓಡುತ್ತಿತ್ತು. ಆಕೆ ತನ್ನ ಗಂಡನ ಮುಂದೆ ನಿಂತಳು. ಅವಳ ಕಣ್ಣುಗಳು ಅವನ ಮುಖದ ಮೇಲೆ ಮುಚ್ಚಿದ್ದವು. ಆದಾಗ್ಯೂ ದುಷ್ಮಂತನು ಸತ್ಯವನ್ನು ಮರೆತಂತೆ ಕಾಣುತ್ತಿದ್ದನು. ಅವನು ಶಕುಂತಲಾಳ ಹೇಳಿಕೆಯನ್ನು ತಿರಸ್ಕರಿಸಿದನು. ಆಕೆಯನ್ನು ಅಪರಿಚಿತನಂತೆ
ಪರಿಗಣಿಸಿದನು. ಆ ಮಾತುಗಳು ಶಕುಂತಲಾಳ ಆತ್ಮವನ್ನು ಆಳವಾಗಿ ಭೇದಿಸಿದವು ಮತ್ತು ಒಂದು ಕ್ಷಣ ಆಕೆ ದುಃಖದಲ್ಲಿ ಮುಳುಗಿದಳು. ಆಕೆಯ ಕಣ್ಣುಗಳು ಕೆಂಪಾದವು, ತುಟಿಗಳು ನಡುಗಿದವು ಮತ್ತು ಆಕೆ ಮಾತನಾಡುವಾಗ ಆಕೆಯ ಧ್ವನಿಯು ನಡುಗಿತು. ಮಹಾರಾಜನೇ, ನಿನಗೆ ಎಲ್ಲವೂ ತಿಳಿದಿದೆ ಎಂದು ನೀನು ಹೇಗೆ ಹೇಳಬಲ್ಲೆ? ನಿನ್ನ ಹೃದಯವು ಈ ವಿಷಯದ ಸತ್ಯ ಅಥವಾ ಸುಳ್ಳಿಗೆ ಸಾಕ್ಷಿಯಾಗಿದೆ. ಒಬ್ಬ ವ್ಯಕ್ತಿಯು ಇತರರಿಗೆ ತನ್ನನ್ನು ತಾನು ಪ್ರತಿನಿಧಿಸಿಕೊಳ್ಳುತ್ತಾನೆ. ಅವನು ಕಳ್ಳ ಮತ್ತು ತನ್ನದೇ ಆದ ದರೋಡೆಕೋರನಂತೆ ಅವನು ಯಾವ ಪಾಪಕ್ಕೆ ಸಮರ್ಥನಲ್ಲ. ಶಕುಂತಲಾ ಅವರ ಮಾತುಗಳು ವಿಶ್ವಾಸದಿಂದ ಸುರಿಯುತ್ತಿದ್ದವು. ಆಕೆಯ ಧ್ವನಿಯು ಕೋಪದಿಂದ ಮೇಲೇರುತ್ತಿತ್ತು. ಆಕೆ ವೇದಗಳ ಪ್ರಾಚೀನ ಜ್ಞಾನವನ್ನು ಪ್ರಚೋದಿಸುತ್ತಾ, ಮದುವೆಯು ಎರಡು ಆತ್ಮಗಳ ನಡುವಿನ ಪವಿತ್ರ ಬಂಧವಾಗಿದೆ ಮತ್ತು ಹೆಂಡತಿಯು ಮನುಷ್ಯನ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದೆ ಎಂದು ದುಷ್ಯಂತನಿಗೆ ನೆನಪಿಸಿದರು. ಚರ್ಚೆಯು ಉಲ್ಬಣಗೊಳ್ಳುತ್ತಿದ್ದಂತೆ ಶಕುಂತಲಾ ಅವರ ಉತ್ಸಾಹವು ಉತ್ತುಂಗಕ್ಕೇರಿತು. ಆಕೆಯ ಮಾತುಗಳು ಪ್ರತಿ ವಾಕ್ಯವೂ ನದಿಯಂತೆ ಸುರಿದವು. ಪ್ರಾಚೀನ ಕಾಲದ ಪವಿತ್ರ ಸಂಪ್ರದಾಯಗಳಲ್ಲಿ ರಾಜ ಋಷಿಗಳ ರಾಜವಂಶವೊಂದು ವಾಸಿಸುತ್ತಿತ್ತು. ಅವರ ವಂಶಾವಳಿಯನ್ನು ದೈವಿಕತೆಗೆ ಸಾಕ್ಷಿಯಾಗಿ ಗೌರವಿಸಲಾಗುತ್ತಿತ್ತು. ಈ ಉದಾತ್ತ ಆತ್ಮಗಳ ಕಥೆಗಳನ್ನು ವಿವರಿಸಲು ಉತ್ಸುಕನಾಗಿದ್ದ ಮಹಾನ್ ಬುದ್ಧಿವಂತಿಕೆಯ ವಿಷಯಾದ ವೈಶಂಪಾಯನನು ರಾಜ ಜನಮೇಜಯನ ಮುಂದೆ ನಿಂತನು. ವೈಶಂಪಾಯನನು ಪ್ರಾರಂಭಿಸಿದನು. ಪ್ರಾಚೇತರು ಭೂಮಿಯ ದೇವತೆಗೆ ಜನಿಸಿದ 10 ಪುತ್ರರು ಎಲ್ಲರೂ ತಪಸ್ಸಿಗೆ ಸಮರ್ಪಿತರಾಗಿದ್ದರು ಮತ್ತು ಎಲ್ಲಾ ಸದ್ಗುಣಗಳನ್ನು ಸಾಕಾರಗೊಳಿಸಿದರು. ಅವರು ತಮ್ಮ ಬಾಯಿಗಳಿಂದ ಬೆಂಕಿಯನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿದ್ದರು. ಅದನ್ನು ಅವರು ಭೂಮಿಯನ್ನು ಆವರಿಸಿದ್ದ ವಿಷಕಾರಿ ಸಸ್ಯಗಳು ಮತ್ತು ಮರಗಳನ್ನು ಸುಟ್ಟು ಹಾಕಲು ಬಳಸುತ್ತಿದ್ದರು. ಮಾನವೀಯತೆಯನ್ನು ಅವರ ಹಿಡಿತದಿಂದ ಮುಕ್ತಗೊಳಿಸಿದ ಪ್ರಚೇತರಿಂದ ದೊಡ್ಡ ಖ್ಯಾತಿಯ ಋಷಿಯಾದ ದಕ್ಷನು ಜನಿಸಿದನು. ಅವನು ಅಜ್ಜ ಎಂದು ಕರೆಯಲ್ಪಟ್ಟನು. ಅವನು ವಿರಿನಿಯನ್ನು ಮದುವೆಯಾದನು ಮತ್ತು 1000 ಪುತ್ರರನ್ನು ಪಡೆದನು. ಎಲ್ಲರೂ ಸದ್ಗುಣ ಮತ್ತು ಬುದ್ಧಿವಂತಿಕೆಯಲ್ಲಿ ತನ್ನಂತೆಯೇ ಇದ್ದರು. ಸ್ವರ್ಗದ ಚಾರನಾದ ನಾರದನು ಅವರಿಗೆ ಸಾಂಖ್ಯದ ತತ್ವಶಾಸ್ತ್ರವನ್ನು ಕಲಿಸಿದನು. ಮೋಕ್ಷದ ಹಾದಿಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿದನು. ಸೃಷ್ಟಿಗಾಗಿ ದಕ್ಷನ ಬಳಕೆಯು ಅವನನ್ನು 50 ಪುತ್ರಿಯರಿಗೆ ತಂದೆಯನ್ನಾಗಿ ಮಾಡಿತು. ಅವರ ಪುತ್ರರು ತನ್ನ ಸ್ವಂತ ವಂಶಸ್ಥರಾಗುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಅವರನ್ನು ತನ್ನ ಆಧ್ಯಾತ್ಮಿಕ ಪುತ್ರಿಯರೆಂದು ನೇಮಿಸಿದನು. ಅವನು ಈ 10 ಪುತ್ರಿಯರನ್ನು ನೀತಿಯ ಮೂರ್ತರೂಪವಾದ ಧರ್ಮಕ್ಕೆ ಮತ್ತು 13 ಮಂದಿ ಮಹಾನ್ ಶಕ್ತಿಯ ಋಷಿಯಾದ ಕಶ್ಯಪನಿಗೆ ನೀಡಿದನು. ಚಂದ್ರ ದೇವನು ದಕ್ಷನಿಂದ 27 ಪುತ್ರಿಯರನ್ನು ಸ್ವೀಕರಿಸಿದನು. ಅವರಿಗೆ ಸಮಯವನ್ನು ಅಳೆಯುವ ಕೆಲಸ ನೀಡಲಾಯಿತು. ತನ್ನ 13 ಪತ್ನಿಯರೊಂದಿಗಿನ ಕಶ್ಯಪನ ಸಂಬಂಧವು ದೇವತೆಗಳ ರಾಜನಾದ ಇಂದ್ರನ ನೇತೃತ್ವದಲ್ಲಿ ಅಪಾರ ಶಕ್ತಿಯಿಂದ ತುಂಬಿದ ಆಕಾಶ ಜೀವಿಗಳಾದ ಆದಿತ್ಯರನ್ನು ಸೃಷ್ಟಿಸಿತು. ಕಶ್ಯಪನ ಮಗ ಮತ್ತು ಅವನ ಪತ್ನಿಯರಲ್ಲಿ ಒಬ್ಬನಾದ ವಿವಸ್ವತನು ಭಗವಾನ್ ಯಮನಾದನು. ಮತ್ತೊಬ್ಬ ಮಗನಾದ ಮನುಗೆ ದೊಡ್ಡ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಉಡುಗೊರೆಯನ್ನು ನೀಡಲಾಯಿತು. ಮನುವಿನ ವಂಶಾವಳಿಯು ಮಾನವೀಯತೆಯನ್ನು ಹುಟ್ಟುಹಾಕಿತ್ತು. ಅವರಿಗೆ ಮಾನವರು ಎಂಬ ಹೆಸರನ್ನು ಗಳಿಸಿತ್ತು. ಅವನ ವಂಶಸ್ಥರಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ಇತರರು ಸೇರಿದ್ದರು. ಎಲ್ಲರೂ ಈ ಉದಾತ್ತ ವಂಶದಿಂದ ಜನಿಸಿದರು. ಕಾಲ ಕಳೆದಂತೆ ಬ್ರಾಹ್ಮಣರು ಕ್ಷತ್ರಿಯರೊಂದಿಗೆ ವಿಲೀನಗೊಂಡರು ಮತ್ತು ಮನುವಿನ ವಂಶಸ್ಥರು ವೇದಗಳ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಮನುವಿಗೆ 10 ಮಕ್ಕಳಿದ್ದರು. ಅವರಲ್ಲಿ ವೇಣಾದ್, ವಿಷ್ಣು, ನರಿಷ್ಯನ್, ನಭಗ, ಇಶ್ವಾಕು, ಕರುಷ, ಸವೇತಿ, ಇಲಾ, ಪಿಶಾದ್ರು ಮತ್ತು ನಭಗರಿಷ್ಠ ಸೇರಿದ್ದರು. ಈ ಪುತ್ರರೆಲ್ಲರೂ ಶ್ರೇಷ್ಠತೆಗಾಗಿ ಉದ್ದೇಶಿತರಾಗಿದ್ದರು. ಆದರೆ ಅವರ ಜಗಳಗಳು ಅಂತಿಮವಾಗಿ ಅವರ ಪತನಕ್ಕೆ ಕಾರಣವಾದವು. ಇಲನಿಂದ ಜನಿಸಿದ ಪುರೂರವನು ಅಪಾರ ಶಕ್ತಿ ಮತ್ತು ಸದ್ಗುಣಗಳ ರಾಜನಾಗಿದ್ದನು. ಅವನು ಸಮುದ್ರದಲ್ಲಿ 13 ದ್ವೀಪಗಳನ್ನು ವಶಪಡಿಸಿಕೊಂಡನು ಮತ್ತು ತನ್ನ ಪಕ್ಕದಲ್ಲಿದ್ದ ಅತಿಮಾನುಷ ಸಹಚರರೊಂದಿಗೆ ಆಳಿದನು. ಆದಾಗ್ಯೂ ಅವನ ದುರಹಂಕಾರವು ಅವನನ್ನು ಬ್ರಾಹ್ಮಣರ ಸಂಪತ್ತನ್ನು ಕಡೆಗಣಿಸಲು ಪ್ರೇರೇಪಿಸಿತು.
ಇದು ಸನಕುಮಾರನ ಹಸ್ತಕ್ಷೇಪವನ್ನು ಪ್ರೇರೇಪಿಸಿತು. ಋಷಿ ಪುರೂರವನ ಬುದ್ಧಿವಂತ ಸಲಹೆಯನ್ನು ನೀಡಿದರು, ಆದರೆ ರಾಜನು ಕೇಳಲು ನಿರಾಕರಿಸಿದನು. ಪುರೂರವರ ಕ್ರಿಯೆಗಳ ಪರಿಣಾಮವಾಗಿ ಮಹಾನ್ ಋಷಿಗಳ ಕೋಪವು ಪ್ರಚೋದಿಸಲ್ಪಟ್ಟಿತು ಮತ್ತು ಅವನು ಸಾಯುವ ಶಾಪಕ್ಕೊಳಗಾದನು. ಅವನು ಸಾಯುವ ಮೊದಲು ಪ್ರಜಾಪತಿಯ ವಂಶಸ್ಥನಾದ ಭವ್ಯರಾಜನಾದ ಯಯಾತಿಯು ಇಂದ್ರನಂತೆ ವೈಭವದಿಂದ ಹೊಳೆಯುತ್ತಿದ್ದನು. ತನ್ನ ಪೂರ್ವಜನು ಶುಕ್ರನ ಅಪ್ರಾಪ್ತಿಯ ಮಗಳಾದ ದೇವಯಾನಿಯೊಂದಿಗೆ ಬೆಸೆದುಕೊಂಡ ಕಥೆಯನ್ನು ತಿಳಿದುಕೊಳ್ಳುವ ಅವನ ಬಯಕೆಯು ಅದನ್ನು ಮರುಕಳಿಸುವಂತೆ ಅವನನ್ನು ವಳಿಸಾಂಪಾಯನನಿಗೆ ಕೇಳುವಂತೆ ಮಾಡಿತು. 3 ಲೋಕಗಳ ಮೇಲೆ ಪ್ರಾಬಲ್ಯಕ್ಕಾಗಿ ಆಗಾಗ್ಗೆ ಘರ್ಷಣೆಗೊಳಗಾದ ದೇವರುಗಳು ಮತ್ತು ಅಸುರರ ನಡುವಿನ ಪೈಪೋಟಿಯನ್ನು ವಿವರಿಸುವ ಮೂಲಕ ವೈಸಾಂಪಾಯನನು ಪ್ರಾರಂಭಿಸಿದನು. ದೇವರುಗಳು ವಿಜಯವನ್ನು ಬಳಸಿ ಬೃಹಸ್ಪತಿಯನ್ನು ತಮ್ಮ ಪುರೋಹಿತರಾಗಿ ನೇಮಿಸಿದರು, ಆದರೆ ಅಸುರರು ಶುಕ್ರ ಎಂದು ಕರೆಯಲ್ಪಡುವ ಉಸಾಣವನ್ನು ಆಯ್ಕೆ ಮಾಡಿದ್ದರು. ಇಬ್ಬರು ಬ್ರಾಹ್ಮಣರು ಸತ್ತವರನ್ನು ಪುನರುಜ್ಜೀವನಗೊಳಿಸುವ ಜ್ಞಾನವನ್ನು ಹೊಂದಿರುವ ಶುಕ್ರ ಅವರೊಂದಿಗೆ ತೀವ್ರವಾದ ಹೆಮ್ಮೆಯ ಪೈಪೋಟಿಯಲ್ಲಿ ತೊಡಗಿದ್ದರು. ದೇವತೆಗಳು ಶುಕ್ರನ ಶಕ್ತಿಗೆ ಹೆದರಿ ಬೃಹಸ್ಪತಿಯ ಹಿರಿಯ ಮಗನಾದ ಕಚನನ್ನು ಸಂಪರ್ಕಿಸಿ ತಮಗಾಗಿ ಈ ಜ್ಞಾನವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದರು. ಕ್ರಚನನು ಶುಕನು ವಾಸಿಸುತ್ತಿದ್ದ ವಿಷಪರ್ವನ ಆಸ್ಥಾನಕ್ಕೆ ಕಳುಹಿಸಲಾಯಿತು. ಗೌರವ ಮತ್ತು ನಮ್ರತೆಯಿಂದ ಕಾಚನು 1000 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನು ಆಚರಿಸುವ ಭರವಸೆ ನೀಡಿ ತನ್ನ ಗುರುವಾಗಲು ಶುಕನನ್ನು ಕೇಳಿಕೊಂಡನು. ಹೀಗೆ ಮಾಡುವುದರಿಂದ ತಾನು ಬೃಹಸ್ಪತಿಯನ್ನು ಗೌರವಿಸುತ್ತೇನೆಂದು ಒಪ್ಪಿಕೊಂಡ ಶುಕ್ರ ಕಚನನ್ನು ತನ್ನ ಶಿಷ್ಯನೆಂದು ಒಪ್ಪಿಕೊಂಡನು. ಶುಕ್ರ ಅವರ ಮಾರ್ಗದರ್ಶನದಲ್ಲಿ ಕಚನು ತನ್ನ ಗುರು ಮತ್ತು ದೇವಯಾನಿಯನ್ನು ದಯೆ, ಸಂಗೀತ, ನೃತ್ಯ ಮತ್ತು ಉಡುಗೊರೆಗಳೊಂದಿಗೆ ಸಮಾಧಾನಪಡಿಸಲು ಪ್ರಾರಂಭಿಸಿದನು. ಅವನು 500 ವರ್ಷಗಳ ಕಾಲ ಭಕ್ತಿಯಲ್ಲಿ ಕಳೆದಾಗ ದಾನವರು ಅವನ ಉದ್ದೇಶವನ್ನು ಕಂಡುಹಿಡಿದು ಅವನನ್ನು ಕೊಂದು ಅವನ ದೇಹವನ್ನು ಚೂರು ಚೂರು ಮಾಡಿದರು. ಆದಾಗ್ಯೂ ಶುಕ್ರನು ಸಂಜೀವನಿ ವಿಜ್ಞಾನವನ್ನು ಬಳಸಿಕೊಂಡು ಕ್ರಚನನ್ನು ಪುನರುಜ್ಜೀವನಗೊಳಿಸಿದನು ಮತ್ತು ಕಚನು ತನ್ನ ಗುರು ಮತ್ತು ದೇವಯಾನಿಯ ಮುಂದೆ ಹಾಜರಾಗಿ ನಡೆದ ಘಟನೆಗಳನ್ನು ವಿವರಿಸಿದನು. ಅಸುರರು ಈ ಕೃತ್ಯವನ್ನು 2 ಬಾರಿ ಪುನರಾವರ್ತಿಸಿದರು. ಪ್ರತಿ ಬಾರಿಯೂ ಕಚನನ್ನು ಕೊಂದು ಅವರ ಚಿತಾಭಸ್ಮವನ್ನು ಶುಕ್ರನ ಮಧ್ಯದೊಂದಿಗೆ ಬೆಳೆಸಿದರು. ದೇವಯಾನಿಯು ಕಚನ ಆಗಾಗ್ಗೆ ನಿಧನದಿಂದ ತೀವ್ರವಾಗಿ ದುಃಖಿತಳಾಗಿದ್ದಳು, ಆದರೆ ಅವನ ವಿಜ್ಞಾನದಿಂದ ಪುನರುಜ್ಜೀವನಗೊಂಡಂತೆ ಅವನನ್ನು ಜೀವಂತವಾಗಿಡುವುದು ಅಸಾಧ್ಯವೆಂದು ಶುಕ್ರ ಅವಳಿಗೆ ಭರವಸೆ ನೀಡಿದಳು. ಕಚನು ಕೊಲ್ಲಲ್ಪಡುತ್ತಲೇ ಇದ್ದನು. ದೇವಯಾನಿಯು ಪೂಜ್ಯ ಋಷಿ ಅಂಗಿರಾಸ್ ಮತ್ತು ತಪಸ್ವಿ ಯೋಗ್ಯತೆಯ ಸಾಗರವಾದ ತಂದೆ ಬೃಹಸ್ಪತಿಯವರ ಅಜ್ಜನಿದ್ದಕ್ಕಾಗಿ ದುಃಖಿಸುವುದನ್ನು ಬಿಟ್ಟು ತನಗೆ ಬೇರೆ ದಾರಿಯಿಲ್ಲ ಎಂದು ಉತ್ತರಿಸಿದಳು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಕಚ ಮತ್ತು ದೇವಯಾನಿಯ ನಡುವಿನ ಭಕ್ತಿ ಮತ್ತು ಪ್ರೀತಿಯು ಸ್ಪಷ್ಟವಾಯಿತು. ಹಾಗೆಯೇ ಶುಕ್ರ ಅವರ ಅಪಾರ ಶಕ್ತಿ ಮತ್ತು ಅವರ ಮಗಳ ಕೋರಿಕೆಯ ಮೇರೆಗೆ ಕಚವನ್ನು ಪುನರುಜ್ಜೀವನಗೊಳಿಸುವ ಅವರ ಇಚ್ಛೆಯೂ ಸ್ಪಷ್ಟವಾಯಿತು. ಪ್ರಾಚೀನ ಭಾರತದಲ್ಲಿ ದೇವತೆಗಳು ಅಸುರರು ಮತ್ತು ಬ್ರಾಹ್ಮಣರ ನಡುವಿನ ಸಂಬಂಧಗಳ ಸಂಕೀರ್ಣತೆಗಳನ್ನು ಎತ್ತಿ ತೋರಿಸುತ್ತಾ ಕಥೆಯು ಪೂರ್ಣ ವಲಯಕ್ಕೆ ಬಂದಿದೆ. ಈ ನಿರೂಪಣೆಯಲ್ಲಿ ನಾವು ಸಂಬಂಧಗಳ ಸಂಕೀರ್ಣ ಜಾಲವನ್ನು ಮತ್ತು ಅವುಗಳ ಮೂಲಕ ಹರಿಯುವ ಆಳವಾದ ಭಾವನೆಗಳನ್ನು ನೋಡುತ್ತೇವೆ. ದೇವಯಾನಿಯ ಪ್ರೀತಿಯ ಶಕ್ತಿ ಮತ್ತು ತನ್ನ ಅದೃಷ್ಟವನ್ನು ಅನೇಕ ಬಾರಿ ಎದುರಿಸಿದ ಕಚನ ಶೌರ್ಯವನ್ನು ನಾವು ಕಾಣುತ್ತೇವೆ. ಈ ಕಥೆಯು ಪ್ರಾಚೀನ ಭಾರತೀಯ ಪುರಾಣಗಳ ಶ್ರೀಮಂತ ವಸ್ತ್ರವಿನ್ಯಾಸಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿ ದೇವರುಗಳು, ಅಸುರರು ಮತ್ತು ಬ್ರಾಹ್ಮಣರು ಪರಸ್ಪರ ಸಂವಹನ ನಡೆಸುತ್ತಿದ್ದರು. ಸ್ವರ್ಗಲೋಕದಲ್ಲಿ ಪೂಜ್ಯ ಋಷಿ ಅಂಗಿರಾಸ್ ಮೊಮ್ಮಗನಾದ ಕಚನು ತನ್ನ ಬ್ರಹ್ಮಚರ್ಯದ ಪ್ರತಿಜ್ಞೆಯ ಅಂತ್ಯವನ್ನು ಸಮೀಪಿಸುತ್ತಿದ್ದರು. ಅವನು ದೇವತೆಗಳ ಧಾಮಕ್ಕೆ ಮರಳಲು ಸಿದ್ಧವಾಗುತ್ತಿದ್ದಾಗ ಅವನ ಗುರು ಶುಕ್ರಳ ಮಗಳಾದ ದೇವಯಾನಿಯು ಅವರ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಪ್ರಸ್ತಾಪದೊಂದಿಗೆ ಅವನ ಬಳಿಗೆ ಬಂದ. ದೇವಯಾನಿಯ ಮಾತುಗಳು ಕಚನಿಗಾಗಿ ಪ್ರೀತಿ ಮತ್ತು ಗೌರವದಿಂದ ಕೂಡಿದ್ದವು. ಅವರನ್ನು ಅವಳು ಬಹಳ ಗೌರವ ಮತ್ತು ಆರಾಧನೆಯ ವಸ್ತುವಾಗಿ ಪರಿಗಣಿಸುತ್ತಿದ್ದಳು.
ಅವಳು ತನ್ನ ತಂದೆಯ ಬಗ್ಗೆ ತನ್ನ ತಂದೆಯ ಗೌರವವನ್ನು ನೆನಪಿಸಿದರು ಮತ್ತು ಅವರ ಕೌಟುಂಬಿಕ ಬಂಧವನ್ನು ಒತ್ತಿ ಹೇಳಿದರು. ನೀನು ನನಗೆ ಜೀವನದಷ್ಟೇ ಪ್ರಿಯಳಾಗಿದ್ದೀಯಾ ಎಂದು ಆಕೆಯ ಧ್ವನಿಯು ಹಂಬಲದಿಂದ ತುಂಬಿತ್ತು. ನನ್ನ ತಂದೆ ಸುಖ ನಿನ್ನ ಗೌರವಕ್ಕೆ ಅರ್ಹವಾದಂತೆ ನಾನೂ ಸಹ, ಆದ್ದರಿಂದ ನನ್ನನ್ನು ತಿರಸ್ಕರಿಸುವುದು ನಿನಗೆ ಯೋಗ್ಯವಾಗಿದೆ. ಆದಾಗ್ಯೂ ಕಚ್ಚನು ತನ್ನ ಕರ್ತವ್ಯ ಬದ್ಧ ಸಂಕಲ್ಪದಲ್ಲಿ ಅಚಲನಾಗಿದ್ದನು. ಅವನು ದೇವಯಾನಿಯ ವಾತ್ಸಲ್ಯ ಮತ್ತು ಕೃತಜ್ಞತೆಯನ್ನು ಒಪ್ಪಿಕೊಂಡರು, ಆದರೆ ಅವರ ಕೌಟುಂಬಿಕ ಸಂಬಂಧದಿಂದಾಗಿ ಮದುವೆಯಲ್ಲಿ ಅವಳ ಕೈಯನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಎಂದು ವಿವರಿಸಿದನು. ನೀನು ನನಗೆ ಸಹೋದರಿಯಂತೆ ಇದ್ದೀಯಾ ಎಂದು ಅವನು ಸೌಮ್ಯವಾಗಿ ಹೇಳಿದನು ಮತ್ತು ನಾನು ವಿಷಯ ತತ್ವಗಳನ್ನು ಎತ್ತಿ ಹಿಡಿಯಬೇಕು. ನನ್ನ ಗುರುಗಳು ಬೇರೆ ರೀತಿಯಲ್ಲಿ ಆದೇಶಿಸಿಲ್ಲ. ದೇವಯಾನಿಯ ಮಾತುಗಳು ಸಿಹಿ ವಿನಂತಿಗಳಿಂದ ಕಠಿಣ ಎಚ್ಚರಿಕೆಗಳಾಗಿ ಬದಲಾದವು. ಅವಳು ಕಚನಿಗೆ ಶಾಪ ಹಾಕಿದಳು. ಅವನು ಅವಳ ಪ್ರಸ್ತಾಪವನ್ನು ಸ್ವೀಕರಿಸದಿದ್ದರೆ ಅವನ ಜ್ಞಾನವು ಎಂದಿಗೂ ಫಲಿಸುವುದಿಲ್ಲ ಎಂದು ಹೇಳಿದಳು. ಆದರೆ ಕಚ್ಚನು ದೃಢವಾಗಿ ನಿಂತನು, ತಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಮನಗಂಡನು. ನಾನು ನಿಮ್ಮ ವಿನಂತಿಯನ್ನು ನಿರಾಕರಿಸಿದ್ದೇನೆ, ಏಕೆಂದರೆ ನಮ್ಮ ಕೌಟುಂಬಿಕ ಸಂಬಂಧಗಳು. ಅವನು ಶಾಂತವಾಗಿ ಹೇಳಿದನು, ನೀವು ಭಾವೋದ್ರೇಕದ ಪ್ರಭಾವದಿಂದ ವರ್ತಿಸಿದ್ದೀರಿ, ಕರ್ತವ್ಯವಲ್ಲ. ನಿಮ್ಮ ಬಯಕೆ ಈಡೇರುವುದಿಲ್ಲ. ಭಾರವಾದ ಹೃದಯದಿಂದ ದೇವಯಾನಿಯು ತನ್ನ ಇಚ್ಛೆಗೆ ಬಗ್ಗುವುದಿಲ್ಲ ಎಂದು ಅರಿತುಕೊಂಡಳು. ತನ್ನ ಶಾಪದ ಹೊರತಾಗಿಯೂ ಅವನ ಆತ್ಮವು ಮುರಿಯದೆ ಅವನು ಆಕಾಶಕ್ಕೆ ತೆರಳುವುದನ್ನು ಅವಳು ನೋಡುತ್ತಿದ್ದಳು. ದೇವರುಗಳು ಸ್ವತಃ ಅವನನ್ನು ತೆರೆದ ಕೈಗಳಿಂದ ಸ್ವಾಗತಿಸಿದರು. ಅವರಿಗೆ ದೊಡ್ಡ ಪ್ರಯೋಜನವನ್ನು ನೀಡಿದ ನಾಯಕನಾಗಿ ಅವನನ್ನು ಹೊಗಳಿದರು. ಆಕಾಶಗಳ ಮುಖ್ಯಸ್ಥನಾದ ಇಂದ್ರನು ಕಚನ ಸಾಧನೆಯನ್ನು ಹೊಗಳುವ ಮೂಲಕ ಸಭೆಯನ್ನು ಮುನ್ನಡೆಸಿದನು. ನಿನ್ನ ಕೀರ್ತಿ ಎಂದಿಗೂ ಸಾಯುವುದಿಲ್ಲ. ಅವರು ಘೋಷಿಸಿದರು, ನೀನು ನಮ್ಮ ಯಜ್ಞಗಳಲ್ಲಿ ಪಾಲ್ಗೊಳ್ಳುವೆ. ಆದ್ದರಿಂದ ಅವನ ಗೌರವವು ಹಾಗೆ ಇದ್ದು ಸಿದ್ಧವಾದ ಅವನ ಜ್ಞಾನದಿಂದ ಕಚನು ದೇವರುಗಳ ನಡುವೆ ತನ್ನ ಸ್ಥಾನವನ್ನು ಪಡೆದುಕೊಂಡನು. ಅವನ ಸಂಕಲ್ಪವನ್ನು ಪರೀಕ್ಷಿಸಿದ ಮುಖಾಮುಖಿಯಿಂದ ಶಾಶ್ವತವಾಗಿ ಬದಲಾಯಿತು. ಅವರು ಆಕಾಶ ಆತಿಥೇಯರ ನಡುವೆ ತಮ್ಮ ಹೊಸ ಜೀವನಕ್ಕೆ ನೆಲೆಸಿದಾಗ ದೇವಯಾನಿಯೊಂದಿಗಿನ ಅವರ ಬಾಂಧವ್ಯವು ಬಲವಾಗಿ ಉಳಿಯುತ್ತದೆ ಎಂದು ಕಚನಿಗೆ ತಿಳಿದಿತ್ತು. ಆದರೂ ಅವರ ಮಾರ್ಗಗಳು ಈಗ ಬೇರೆಯಾಗುತ್ತವೆ. ಅವರು ಹಂಚಿಕೊಂಡ ವಾತ್ಸಲ್ಯ ಮತ್ತು ಅವರು ಪರಸ್ಪರ ಕಲಿತ ಪಾಠಗಳನ್ನು ನೆನೆಯುತ್ತಾ ಅವರು ಅವಳ ನೆನಪುಗಳನ್ನು ತಮ್ಮೊಂದಿಗೆ ಕೊಂಡೊಯ್ದರು. ಸ್ವರ್ಗದಲ್ಲಿ ಅದ್ಭುತ ವಿದ್ವಾಂಸರಾದ ಕಚ್ಚನು ಪ್ರಾಚೀನ ವಿಜ್ಞಾನವನ್ನು ಕರಗತ ಮಾಡಿಕೊಂಡಾಗ ಒಂದು ಭವ್ಯವಾದ ಸಂಭ್ರಮಾಚರಣೆ ನಡೆಯಿತು. ಆಕಾಶ ಜೀವಿಗಳು ಅವನ ಸಾಧನೆಯನ್ನು ನೋಡಿ ಸಂತೋಷಪಟ್ಟರು ಮತ್ತು ಅವನ ಪರಾಕ್ರಮವನ್ನು ಪ್ರದರ್ಶಿಸಲು ಸಮಯಕ್ಕಾಗಿ ಕುತೂಹಲದಿಂದ ಕಾಯುತ್ತಿದ್ದರು. ದೇವತೆಗಳೊಂದಿಗೆ ಮನೋವತ್ ಕಚ್ಚನನ್ನು ಸಂಪರ್ಕಿಸಿ ಯುದ್ಧದಲ್ಲಿ ತನ್ನ ಕೌಶಲ್ಯಗಳನ್ನು ಪ್ರದರ್ಶಿಸಲು ಪ್ರೋತ್ಸಾಹಿಸಿದನು. ಆದಾಗ್ಯೂ ಗಾಂಧರ್ವರಾಜನಾದ ಚಿತ್ರರಥನ ಉದ್ಯಾನವನದೊಳಗೆ ಸರೋವರದಲ್ಲಿ ಆಡುತ್ತಿರುವ ಸುಂದರ ಕನ್ಯೆಯರ ದರ್ಶನವು ಅವರ ಸಂಭಾಷಣೆಗೆ ಅಡ್ಡಿಯಾಯಿತು. ಆಕಾಶ ಜೀವಿಗಳು ಗಾಳಿಯಲ್ಲಿ ಬದಲಾದವು, ದಡದಲ್ಲಿ ಉಳಿದಿರುವ ಬಟ್ಟೆಗಳನ್ನು ಬೆರೆಸಿದವು. ಕನ್ಯೆಯರು ತಮ್ಮ ವಸ್ತುಗಳನ್ನು ಸಂಗ್ರಹಿಸಲು ಹಿಂತಿರುಗಿದಾಗ ಅವರ ಬಟ್ಟೆಗಳು ಒಟ್ಟಿಗೆ ಜಂಬಲ್ ಆಗಿರುವುದನ್ನು ಅವರು ಕಂಡನು. ಅವರಲ್ಲಿ ವಿಷಪರ್ವನನ ಮಗಳಾದ ಶರ್ಮಿಷ್ಠಳು ತನ್ನ ಉಡುಪನ್ನು ಧರಿಸಿರುವುದನ್ನು ನೋಡಿ ಕೋಪಗೊಂಡ ಶುಕ್ರಾಳ ಮಗಳಾದ ದೇವಯಾನಿಯೂ ಇದ್ದಳು. ಶರ್ಮಿಷ್ಠಳು ತನ್ನ ತಂದೆಯ ಉನ್ನತ ಸ್ಥಾನಮಾನ ಮತ್ತು ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾಗ ಇಬ್ಬರು ತೀವ್ರ ವಾಗ್ವಾದದಲ್ಲಿ ತೊಡಗಿದ್ದರು. ಕೋಪದಿಂದ ತುಂಬಿದ ದೇವಯಾನಿಯು ತನ್ನ ಬಟ್ಟೆಗಳನ್ನು ಎಳೆಯಲು ಪ್ರಾರಂಭಿಸಿದಳು. ದೇವಯಾನಿಯು ಬ್ರಾಹ್ಮಣನ ಮಗಳನ್ನು ಮೌನಗೊಳಿಸಿದ್ದಾಳೆಂದು ನಂಬಿದ ಶರ್ಮಿಷ್ಠನು ತನ್ನ ಸ್ವಂತ ಹೆಮ್ಮೆಯಿಂದ ಪ್ರಚೋದಿಸಲ್ಪಟ್ಟ ದೇವಯಾನಿಯನ್ನು ಹತ್ತಿರದ ಬಾವಿಗೆ ಎಸೆದು ಹೊರಟು ಹೋದನು. ಆದರೆ ಬೇಟೆಯಾಡುತ್ತಿರುವಾಗ ನಹುಷನ ಮಗ ಯಯಾತಿಯು ಆ ದೃಶ್ಯವನ್ನು ನೋಡಿದಳು. ಅವನು ಬಾವಿಯನ್ನು ನೋಡಿದನು ಮತ್ತು ಒಳಗೆ ಬಿದ್ದಿರುವ ದೇವಯಾನಿಯ ಸೌಂದರ್ಯವು ಉರಿಯುತ್ತಿರುವ ಬೆಂಕಿಯಂತೆ ಹೊಳೆಯುತ್ತಿರುವುದನ್ನು
ಗಮನಿಸಿದನು. ರಾಜನು ಸೌಮ್ಯವಾದ ಮಾತುಗಳೊಂದಿಗೆ ಆಕೆಯ ಬಳಿಗೆ ಬಂದು ಆಕೆಯ ಗುರುತು ಮತ್ತು ಪರಿಸ್ಥಿತಿಯ ಬಗ್ಗೆ ವಿಚಾರಿಸಿದನು. ದೇವಯಾನಿಯು ಆತನನ್ನು ಉದಾತ್ತ ಮತ್ತು ಸದ್ಗುಣಶೀಲ ರಾಜನೆಂದು ಗುರುತಿಸಿ